ಪ್ರತ್ಯಕ್ಷ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಶ್ರೀ ಗುರು ಪ್ರಭು ಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಶರಣ ಸಾಮಾಜಿಕ ಚಿಂತನದ ಒಂದು ವೇದಿಕೆಯ ಈ ನಮ್ದೊಂದು ದೊಡ್ಡ ಕುಟುಂಬದಲ್ಲಿ ಭಾಗಿಯಾಗಿರ್ತಕ್ಕಂತಹ ಮಾತೋಶ್ರೀ ಶ್ರೀ ಸುಜಾತಮ್ಮನವರನ್ನ ಮೊದಲು ಮಾಡಿಕೊಂಡು ಈ ವೇದಿಕೆಯಲ್ಲಿರ್ತಕ್ಕಂತಹ ಸಮಸ್ತ ಪೂಜ್ಯರ ಅನುಭಾವಿಗಳ ಲೇಖಕರ ವಾಗ್ಮಿಗಳ ಕವಿಗಳ ಆಶು ಕವಿತೆಯನ್ನು ಬರೆಯುವವರ ಸರ್ವರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಶ್ರೀ ತುಕಾರಾಮರ ಜೀವನ ಮತ್ತು ಉಪದೇಶವನ್ನ ನಾವು ಚಿಂತನೆಯನ್ನ ಮಾಡಕತ್ತೇವೆ. ಪ್ರಾರಂಭದಲ್ಲಿ ಪಾಂಡುರಂಗಾಕರು ಪ್ರಥಮ ನಮ चरणिया त्याचे कृपादान कथेचा विस्तारो बाबाजी सद्गुरु दास तुका. संत ತುಕಾರಾಮ ಶ್ರೀ ಚರಿತೆಯನ್ನ ನಾವು ಇವತ್ತು ನಿನ್ನೆಯ ಮುಂದಾಗ್ಬಿಡ್ರಿ. ಸಂತ ತುಕಾರಾಮರು ಒಂದು ಅಭಂಗ, ಅವ್ರ ಅನೇಕ ಅಭಂಗ ಗಾತಾನೇ ಅದ. ಅದರಲ್ಲಿ ಒಂದು ಅಭಂಗ ಅಲ್ಲಿ ಅವ್ರು ಹೇಳ್ತಾರ್ರಿ, ಸಂತಾಂಚ ಮಹಿಮಾ ತೋ ಬಹು ದುರ್ಗಮ शब्दिकाचे काम नाही येते. बहु दुधड जरी झाली मैस काय तरी होईल काय कामधेनु. तुका मने अंगे फावे ते आपण तरीच महिमान येईल कळो ಅಂತ ಸ್ವತಃ ತುಕಾರಾಮರೇ ಹೇಳಿರ್ತಕ್ಕಂಥ ಅಭಂಗವಾಣಿ. ಅಭಂಗ ಅಂತಂದ್ರ ಭಂಗರಹಿತವಾದಂಥ ವಾಣಿ. ಯಾವ ವಾಣಿಗೆ, ಯಾವ ಪದ್ಯಗಳಿಗೆ, ಯಾವ ಮಾತುಗಳಿಗೆ ಭಂಗ ಇರೋದಿಲ್ಲ, ಭಂಗ ಅಂದ್ರೆ ನಾಶ, ನಾಶ ಇರೋದಿಲ್ಲ, ಆ ವಾಣಿಗೆ ಅಭಂಗವಾಣಿ ಅಂತ ಕರೀತಾರೆ. ಅವು ಹಿಂದಿನ ಕಾಲಕ್ಕೂ ಸತ್ಯ, ಅವು ಇಂದೂ ಸತ್ಯ, ಅವು ಮುಂದೆಯೂ ಸತ್ಯ. ಆದ್ದರಿಂದ ಅವು ಅಭಂಗ. ಇಲ್ಲೇ ತುಕಾರಾಮ್ ಹೇಳ್ತಾರೆ, ಸಂತಾಂಚ ಮಹಿಮಾ ತೋ ಬಹು ದುರ್ಗಮ. ಸಂತರ ಮಹಿಮಾ ಏನದಲ್ಲ ಅದು ಹೆಂಗದಪ್ಪ ಅಂತಂದ್ರೆ ತೋ ಬಹು ದುರ್ಗಮ. ದುರ್ಗಮ ಅಂತಂದ್ರೆ ಅಷ್ಟು ಸುಲಭವಾಗಿ ತಿಳಿಯುವಂಥದ್ದು ಅಲ್ಲ. ಅಲ್ಲೇ ಸಂತರ ಮಹಿಮೆಯಲ್ಲೇ ಶಬ್ದಿಕಾಚೆ ಕಾಮ ನಾಹಿ ಏತೆ, ಅಲ್ಲಿ ಶಬ್ದಗಳ ಕೆಲಸನೇ ಇಲ್ಲ ಅಂತ ಹೇಳ್ತಾರೆ ತುಕಾರಾಮ್. ಸಂತರ ಮಹಿಮೆಯನ್ನು ಹೇಳಬೇಕಾದ್ರೆ, ಶರಣರ ಮಹಿಮೆಯನ್ನು ಹೇಳಬೇಕಾದ್ರೆ ಅಲ್ಲೇ ನಮ್ಮ ಶಬ್ದಗಳ ಕೆಲಸ ಇಲ್ಲ. ಶಬ್ದಿಕಾಚೆ ಕಾಮ ನಾಹಿ ಏತೆ. ಒಂದು ಉದಾಹರಣೆ ಕೊಟ್ಟಾರ, ಬಹಳ ಅಪರೂಪದ ಉದಾಹರಣೆ ಇದು. ಬಹು ದುದಡ ಜರಿ ಹಾಲಿ ಮಹೇಶ ಗಾಯ. ಒಂದು ಎಮ್ಮೆರೆ ಇರಬಹುದು ಅಥವಾ ಒಂದು ಆಕಳ ಇರಬಹುದು, ಅದು ಬಹಳಷ್ಟು ಹಿಂಡತಿತ್ತಂತಂದ್ರೆ ಬಹು ದುದಡ ಅಂದ್ರೆ ಬಹಳಷ್ಟು ಹಿಂಡುವಂತ ದನಕರ. ಅದು ಮೈಸರ್ ಇರ್ಬೋದು, ಗಾಯರ ಇರ್ಬೋದು. ತರಿ ಹೋಯಿಲ ಕಾಯ ಕಾಮದೇನು, ಬಹಳಷ್ಟು ಹಿಂಡ್ತದಪ್ಪ ಅಂತ ಆ ದನ, ಅದ ಎಮ್ಮೆರಿರ್ಲಿ ಆಕಳರಿರ್ಲಿ, ಅದೇನಾರೆ ಕಾಮದೇನು ಆಗ್ತದೆ ಏನದು
ಆಗುದಿಲ್ಲ. ಕಾಮಧೇನುನ ಬ್ಯಾರೆ, ಬಹಳಷ್ಟು ಹಿಂಡೋ ದನಕರಗಳ ಬ್ಯಾರೆ. ತುಕಾರಾಮ್ ಹೇಳ್ತಾರೆ, ತುಕಾ ಮನೆ ಅಂಗೆ ವಾವೇತೆ ಆಪನ. ಯಾರು ಸ್ವತಃ ಸಂತರಾಗಿದ್ದಾರೋ, ತುಕಾ ಮನೆ ಅಂಗೆ ವಾವೇತೆ ಆಪನ, ಯಾರು ಸ್ವತಃ ಅದನ್ನು ಹೊಂದಿದ್ದಾರೋ, ತರೀಚ ಮಹಿಮಾನ ಏಯಿಲ್ಕಳು, ಅಂತವರು ಮಾತ್ರ ಸಂತರ ಮಹಿಮಾ ತಿಳಿತದೆ. ವಿವೇಕಾನಂದರು ಇದೇ ಮಾತನ್ನ ಹೇಳ್ಯಾರ. ಇನ್ನೊಬ್ಬ ವಿವೇಕಾನಂದ ಮಾತ್ರ ಈ ವಿವೇಕಾನಂದನ ತಿಳಿಯಬಲ್ಲ. ಇನ್ನೊಬ್ಬ ಬಸವಣ್ಣ ಮಾತ್ರ ಅಪ್ಪ ಬಸವಣ್ಣವರನ್ನ ತಿಳಿಯಬಲ್ಲ. ಹಾಗೆ ಇನ್ನೊಬ್ಬ ತುಕಾರಾಮ ಮಾತ್ರ ಸಂತ ತುಕಾರಾಮರನ್ನ ತಿಳಿಯಬಲ್ಲರು. ಅವ್ರು ಹೇಳ್ಯಾರ, ಅವರೇ ಆಗ್ಬೇಕದು. ತುಕಾಮನೆ ಅಂಗೆ ಫಾವೇತೆ ಆಪನ, ಅವನೇ ಆಗ್ಬೇಕು. ತರೀಚ ಮಹಿಮಾನ ಏ ಇಲಕಳು, ಅವಾಗ ಸಂತರ ಮಹಿಮೆ ಅದು ಗೊತ್ತಾಗ್ತದ ಅಂತ ಹೇಳ್ತಾರೆ. ಹೀಗಾಗಿ ಸಂತರ ಒಂದು ಮಹಿಮಾ, ಅವರ ಜೀವನ ಅದು ಬಹಳ ವಿಶಿಷ್ಟ ಇರ್ತದ್ರಿ. ಅದು ಸಂತ ತುಕಾರಾಮರು ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಯದ. ಅವರ ಕೀರ್ತಿ ಎಲ್ಲೆಡೆ ಪ್ರಸರಿಸಾಕತ್ತದ. ಪ್ರತಿಯೊಬ್ಬರು ತುಕಾರಾಮರ ಗುಣಗಾನವನ್ನು ಮಾಡತ್ತಾರೆ. ತುಕಾರಾಮರ ಅಭಂಗಗಳನ್ನ ಎಲ್ಲರೂ ತಮ್ಮ ತಮ್ಮ ಕಾರ್ಯ ಮಾಡ್ತಾ, ಅವರು ಬಿತ್ತನರೇ ಮಾಡಲಿ, ನೀರರೇ ತರಲಿ, ಯಾವುದೇ ಕಾಯಕ ಮಾಡತ್ತಿದ್ರು ದೇಹುವಿನ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲರ ಮನೆಗಳಲ್ಲೇ, ಎಲ್ಲರ ಮನದಲ್ಲೇ, ಎಲ್ಲರ ವಾಣಿಯಲ್ಲೇ ತುಕಾರಾಮರ ಅಭಂಗ. ಎಲ್ಲಿ ನೋಡ್ತೀರಿ ನೋಡ್ರಿ, ಬರೇ ತುಕಾರಾಮ 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 ಹಿಂಗ ಹರಡಿಬಿಟ್ಟಿತ್ರಿ. ತುಕಾರಾಮರು ಅಷ್ಟು ಸರಳವಾದ ಮನುಷ್ಯರಲ್ಲ. ಯಾವುದು ಪಾಖಂಡತನ ಐತಿ ಆ ಪಾಖಂಡತನವನ್ನ ನೇರವಾಗಿ ನಿಷ್ಠುರವಾಗಿ ಖಂಡಿಸ್ತಿದ್ರು. ನೇರವಾಗಿ ಹೇಳೋರು, ಇದು ತಪ್ಪಪ್ಪ, ಇದು ತಪ್ಪು, ಇದು ಸರಿ, ಇದು ತಪ್ಪು, ಇದು ಸರಿ. ಯಾಕ? ಶುದ್ಧ ಬ್ರಹ್ಮಜ್ಞಾನ ಇತ್ತವ್ರಿಗೆ. ಕೆಲವು ಅಂಗಡಿಗಳು ಬಂದಾಗ್ಬಿಟ್ರು. ಯಾವಾಗ ತುಕಾರಾಮರು ಶುದ್ಧ ಬ್ರಹ್ಮವಿದ್ಯೆಯ ಪ್ರಸಾರವನ್ನು ಮಾಡಕ್ ಪ್ರಾರಂಭ ಮಾಡಿದ್ರು, ಬಹಳಷ್ಟು ಮಂದಿ ಈ ಕೀರ್ತನೆ ಹೇಳ್ತಾ ಹೇಳ್ತಾ ತಮ್ಮ ಹೊಟ್ಟೆ ಉಪಜೀವನ ನಡೆಸುವಂತವರು ಇದ್ರಲ್ಲೇ ದೇವು ಗ್ರಾಮದಲ್ಲಿ. ಅವರಲ್ಲಿ ಒಬ್ರು ಮುಂಬಾಜಿ ಭುವಾ ಅಂತ ಇದ್ರು. ಅವರು ಕೀರ್ತನೆ ಮಾಡ್ತಿದ್ರು, ಕವಿತ್ವವನ್ನು ಬರೀತಿದ್ರು. ಅವ್ರದ್ದು ಉಪಜೀವನಕ್ಕೆ ಬಂದಾಗ್ಬಿಡ್ತ್ರಿ. ಎಷ್ಟೋ ಮಂದಿದ ದೇವರ ಹೇಳೋರು ದಂಧೆ ಬಂದಾಯ್ತು. ತುಕಾರಾಮರು ಖಂಡನ ಮಾಡಕತ್ರು. ಇವೆಲ್ಲ ಅಭಂಗ ಅದಾವ್ರೆ, ನಾನು ಸಪ್ರಮಾಣ ಹೇಳಕತ್ತೀನಿ. ಯಾರ ಮೈಯಾರ ದೇವರ ಹೇಳಿ ಅವ್ರ ಕಡೆ ವಸೂಲಿ ಮಾಡುದು, ಅದನ್ನ ಮಾಡುದು, ಇದನ್ನ ಮಾಡುದು, ಅವ್ರ ಉಪಜೀವನ ನಡೆಸ್ತಿದ್ರಿ. ಯಾವಾಗ ತುಕಾರಾಮರ ಕೀರ್ತನ ಪ್ರಾರಂಭ ಆಯ್ತು, ಅದು ಕೂಡ ಬಂದಾಕೈತು. ಹೀಗಾಗಿ ತುಕಾರಾಮರ ಹೆಂಗ ಅವರು ಕೀರ್ತಿ ಪ್ರಶಸ್ತಾಕೈತು, ಹಾಗೇನೆ ಅವ್ರ ವಿರುದ್ಧ ಜನಾನು ಕೂಡ ತಯಾರಾಗತ್ರಿ. ಬಹಳಷ್ಟ ಇವ್ರನ್ನ ಏನಾರೇ ಮಾಡೋನು, ಇವ್ರಿಗೆ ಅಪಕೀರ್ತಿ ಏನ ತರೋನು, ಇವರ ಮಾನವನ್ನ ಭಂಗ ಮಾಡೋನು, ಇವರ ಸರ್ವನಾಶ ಮಾಡೋನು ಅಂತೇಳಿ ಬಹಳಷ್ಟು ಪ್ರಚಾರಗಳು ಚಾಲು ಆದವು. ಅದರಲ್ಲಿ ಒಂದೆರಡು ಹೇಳ್ತೀನಿ ಇವತ್ತು ನಾನು. ವಿಚಿತ್ರ ರೀ ಇದು. ಸತ್ಯ ಯಾವಾಗ ಪ್ರತಿಪಾದನೆ ಆಗ್ತದ, ಅದಕ್ಕ 100% ವಿರೋಧಾಭಾಸನೆ ಮೊದಲು ಬರ್ತದ್ರಿ. ನಂತರ ಒಪ್ಕೊಂತಾರ, ಆ ಮಾತು ಬೇರೆ. ಆದ್ರೆ ಮೊದಲು ಸತ್ಯವನ್ನ ಅಷ್ಟು ಈಸಿಯಾಗಿ ಯಾರು ಸ್ವೀಕಾರ ಮಾಡಂಗಿಲ್ಲ. ವಿರೋಧಾಭಾಸ ಚಾಲು ಆಗ್ತದ್ರಿ. ಏನ್ ಮಾಡಿದ್ರಪ್ಪ ಅಂತಂದ್ರೆ, ಮುಂಬಾಜಿ ಬುವಾ ಅವರು ತುಕಾರಾಮರು ಎಲ್ಲಾ ಕಡೆ ಕೀರ್ತನೆ ಮಾಡ್ತಾರೆ. ಅವ್ರ ಅಜ್ಜರ ಕಟ್ಟಿಸಿರ್ತಕ್ಕಂಥದ ಒಂದು ಗುಡಿ ಇತ್ತರದು. ಅಲ್ಲೇ ಅವ್ರು ಕೀರ್ತನೆಯನ್ನ ಮಾಡ್ತಿದ್ರು. ಜನ ಸಮುದಾಯ ಬರ್ತಿತ್ತು. ಇವರಿಗೆ ಏನ್ ಮಾಡುದು ಅಂತಂದ್ರ, ಇವರ ಮೇಲೆ ಒಂದು ಆರೋಪ ಹೊತ್ಸೋದು. ಆರೋಪ ಬಂತಂತಂದ್ರ
ಕೀರ್ತನ ಬಂದ. ಹೌದಿಲ್ರಿ? ಅವ್ರದ್ದು ಏನು ಪ್ರಸಾರ ಆಗೈತಿ ಅದು ಕೂಡ ಎಲ್ಲ ಕೀರ್ತಿ ಹೋಗ್ತತಿ ಅಂತೇಳಿ ಅವರೊಂದು ಪ್ಲಾನ್ ಮಾಡ್ತಾರ ಮುಂಬಾಜಿ ಭುವ. ಏನು ಪ್ಲಾನ್ ಅಪ್ಪ ಅಂತಂದ್ರೆ ಅದು ಅದೇ ಊರದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಯನ್ನ ಪ್ರೋತ್ಸಾಹನ ಮಾಡ್ತಾರ. ನೀನೇನ್ ಮಾಡುದು, ತುಕಾರಾಮರ ಧ್ಯಾನಕ್ಕೆ ಹೋಗ್ತಾರಲ್ಲ ಅಲ್ಲಿ ಹೋಗುದು, ಅವರ ಮನಸ್ಸನ್ನ ಕದಲಿಸುವುದು. ಆಕಿ ಹೂ ಅಂತಾಳ್ರಿ. ಹೋಗ್ತಾಳಕಿ ತುಕಾರಾಮರ ಹತ್ರ ಹೋಗ್ಬೇಕಾದ್ರೆ ಆಕೆ ಈಗ ಸಂತರ ಹತ್ರ ಹೋಗ್ಬೇಕಾದ್ರೆ ಸಂತರಾಗಿ ಹೋಗ್ಬೇಕು. ಹೌದಿಲ್ರಿ? ಆಕೆ ತನ್ನ ವೇಷಭೂಷಣೆಯನ್ನ ಬದಲಾಯಿಸ್ತಾಳ. ಈ ಪದ ಬಳಸಬಾರ್ದಂತದ, ಆದ್ರೂ ಪ್ರಸಂಗನ ಸಲುವಾಗಿ ಹೇಳಾಕತ್ತೀನಿ. ಆಕೆ ನೃತ್ಯಗಾರ್ತಿ, ವೇಷಾವೃತ್ತಿಯನ್ನ ಮಾಡುವಂತ ಹೆಣ್ಮಗಳು. ಆಕೆ ತನ್ನ ವೇಷವನ್ನ ಬದಲಿಸಿ ಕೈಯೊಳಗ ವೀಣೆ ಚಿಪ್ಪುಳಿ ತಗೊಂಡು ವಿಠ್ಠಲ 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 ನಾಮಸ್ಮರಣೆ ಮಾಡ್ತಾ ತುಕಾರಾಮರ ಹತ್ರ ಬರ್ತಾರೆ. ಆಕೆ ಉದ್ದೇಶ ಏನಿತ್ತಂತಂದ್ರೆ ತುಕಾರಾಮರನ್ನ ಅವರಿಗೆ ಅಪಕೀರ್ತಿಯನ್ನ ತರೋದು ಆಕೆ ಉದ್ದೇಶ ಇತ್ತು. ಆದ್ರ ಆಗ್ತದ ಬ್ಯಾರೆ. ಯಾವಾಗ ಆಕೆ ಅವ್ರ ಸಮೀಪ ಬರ್ತಾಳೋ ಆಕೆಯೇ ಬದಲಾಗಿ ಬಿಡ್ತಾಳ. ಹಿಂಗ ಅನೇಕ ಪ್ರಸಂಗಗಳು ನಡೀತಾವ್ರಿ ಅವ್ರ ಜೀವನದಲ್ಲಿ. ಬಹಳ ನಡೆದಾವ, 1 2. ಏನಾದ್ರೂ ಮಾಡಿ ತುಕಾರಾಮರಿಗೆ ಅಪಕೀರ್ತಿ ತರೋದು, ಏನಾದ್ರೂ ಮಾಡೋದು. 1 2 ಬಹಳಷ್ಟು ಆರೋಪಗಳನ್ನು ಮಾಡ್ತಾರ. ಎಲ್ಲಾ ಆರೋಪಗಳು ಕೂಡ ಅವು ಯಾವ ಪರಿಣಾಮಕಾರಿ ಆಗಂಗಿಲ್ಲ. ಸಂಕ್ಷಿಪ್ತ ಯಾಕೆ ಹೇಳಕತ್ತೀರಂದ್ರೆ ಇವತ್ತು ವಿವರಣೆ ಬಾಳ ಅದ, ಹಿಂಗಾಗಿ ಈ ಸಣ್ಣ ಪುಟ್ಟ ಕಥೆಗಳನ್ನ ಏನ್ ಹೇಳಂಗಿಲ್ಲ. ಅವೆಲ್ಲವೂ ನಿರರ್ಥಕ ಆಗ್ತಾವ, ಎಲ್ಲಾ ಪ್ರಯಾಸ ನಿರರ್ಥಕ ಆಗ್ತಾವ. ಮುಂಬಾಜಿ ಭವಾನಿಗೆ ಏನ್ ಮಾಡಿಬೇಕು ತಿಳಿವಂತು. ಅವಾಗ ಆತ ಒಂದು ನಿರ್ಣಯ ತಗೋತಾನ್ರಿ. ಏನು ನಿರ್ಣಯ ತಗೋತಾನಂತಂದ್ರೆ ತುಕಾರಾಮರ ಮೇಲೆ ಆರೋಪ ಮಾಡೋದು. ಏನ್ ಆರೋಪ ಮಾಡೋದು? ವೇದಗಳಲ್ಲಿ ಇರ್ತಕ್ಕಂಥ ತತ್ವಜ್ಞಾನವನ್ನ, ವೇದದಲ್ಲಿ ಏನ್ ಹೇಳ್ಯಾರಲ್ಲ, ಸಂಸ್ಕೃತದಲ್ಲಿ ಹೇಳಿರ್ತಕ್ಕಂಥ ತತ್ವಜ್ಞಾನವನ್ನ ಈತ ಪ್ರಾಕೃತ ಮಾಡ್ತಾನ, ಅದಕ್ಕೆ ಅಪಮಾನ ಮಾಡ್ತಾನ ಅಂತೇಳಿ ಪ್ರಚಾರ ಮಾಡೋದು. ಇದು ನಡೀತದ ರೀ. ಇದಕ್ಕಿಂತ ಪೂರ್ವಭಾವಿ ಒಂದು ಘಟನೆ ನಡೀತದ ರೀ. ಎಲ್ಲೇ ಸಮಸ್ಯೆ ಪ್ರಾರಂಭ ಆಗ್ತದ ಅಂತಂದ್ರೆ ತುಕಾರಾಮರಿಗೆ ಮುಖ್ಯವಾಗಿ 14 ಮಂದಿ ಶಿಷ್ಯರು, ಬಹಳ ಒಬ್ಬರಿಗಿಂತ ಒಬ್ರು ಉತ್ಕೃಷ್ಟ ಶಿಷ್ಯರವ್ರು. ಅದರಲ್ಲಿ ಒಬ್ಬ ಲೋಹಿ ಗಾಂವದಲ್ಲಿ ಇರ್ತಕ್ಕಂಥ ಶಿಷ್ಯ ತುಕಾರಾಮರ ಸಮೀಪ ಬಂದ ಅಂತಂದ್ರ ಮನಿ ವಿಚಾರ ಮಾಡ್ತಿರ್ಕಿಲ್ಲಂತವ. ಇವ್ರ ಜೊತೆ 1 ತಿಂಗಳು 2 ತಿಂಗಳು ಮನಿಯನ್ನೆಲ್ಲ ಬಿಟ್ಟು ಇವ್ರ ಸೇವೆಯಲ್ಲೇ ಎದ್ದು ಬಿಡ್ತಿದ್ದ. ಅವನ್ ಹೆಂಡತಿಗೆ ಚಿಂತ್ರಿ, ಇವ್ರ ಶಿಷ್ಯನ ಹೆಂಡತಿಗೆ. ಅಲ್ಲ ಹೋಗ್ತಾನ, ಎಲ್ಲೆಲ್ಲಿ ಹೋಗ್ತಾನಿವ? ಹೋದಂದ್ರ ಹೋಗೇ ಬಿಡ್ತಾನಲ್ಲ. ತಿಂಗಳು ಹೋಗ್ತಾನ, 2 ತಿಂಗಳು ಹೋಗ್ತಾನ, ಮನಿ ಉಸಾಬರಿ ಬಿಟ್ಟು ಹೋಗ್ತಾನ. ಒಂದು ದಿವ್ಸ ಕೇಳಿದಳಂತ ಆಕೆ, ಅಲ್ಲ ನೀವು ಎಲ್ಲಿ ಹೊಂಟಿರಿ? ನನಗೆ ಹೇಳಿಲ್ದ ಎಲ್ಲಿ ಹೊಂಟಿರಿ? ಅವಾಗ ಅವ್ರ ತುಕಾರಾಮರ ಶಿಷ್ಯ ಹೇಳಿದ್ರಂತ, ನಾನು ತುಕಾರಾಮರ ಕೀರ್ತನೆಗೆ ಹೋಗ್ತೀನಿ. ಆಕೆ ಸಿಟ್ಟು ಬಂದ್ ಬಿಡ್ತದಂತರಿ. ಅಲ್ಲ, ಅವನಿಗೆ ತನ್ನ ಸಂಸಾರ ನೆಟ್ಟಿಗೆ ಮಾಡ್ಕೊಳಕ್ ಬಂದಿಲ್ಲ, ತಂದ ಹರಕ ಸಂಸಾರ. ಅವನ ಕೀರ್ತನೆ ಕೇಳಿ ನಮ್ಮ ಸಂಸಾರ ಹಾಳು ಮಾಡಕ್ ಹೊಂಟಿದ್ವಿ ಅಂತ ಅಂದ್ರು ಅಂತ ಆಕೆ. ಇಷ್ಟ ಕೇಳಿದ ತಡ ಶಿಷ್ಯರು ಹೇಗಿದ್ದು ಗೊತ್ತೇನ್ರಿ ಅವ್ರ ತುಕಾರಾಮರಿಗೆ? ಎಷ್ಟು ಕೇಳಿದ ತಡ ಎಂದು ಬ್ರೋ ಅಂತ ಮಾತಾಡದೆ ಇರ್ತಕ್ಕಂಥ ಆ ಶಿಷ್ಯ ಕಪಾಳ ಗೆದ್ದಿ ಹೊಡಿತಾರಂತ್ರಿ. ನೀನು ತುಕಾರಾಮರ ಬಗ್ಗೆ 1 ಮಾತಷ್ಟ ಮಾತಾಡಂಗಿಲ್ಲ, ಬಡದು ಬಿಡ್ತಾರ. ಇದಕ್ಕಿಗೆ ಮನುಷ್ಯನಾಗ ಉಳಿತದ ರೀ. ಅಲ್ಲ, ಯಾರೋ ಒಬ್ರು ಸಲುವಾಗಿ ನನ್ನ ಗಂಡ ನಾನು ಬಡದಲ್ಲ. ಅದಕ್ಕೆ ಆಕೆ ಏನ್ ಮಾಡ್ತಾಳಪ್ಪ ಅಂತಂದ್ರ ತುಕಾರಾಮರು ನಮ್ಮ ಊರಿಗೆ ಕಳ್ಸೋದು, ಸೀಡಾ ತಿಳ್ಸ್ಕೊಡೋದು ಅಂತೇಳಿ ನಮ್ಮ ಊರಿಗೆ ಕಳ್ಸೋದು. ಅವ್ರನ್ನ ಒಂದ್ ಸ್ವಲ್ಪ ಅವರಿಗೆ ಒಂದಿಷ್ಟು ಏನಾರೆ ಶಿಕ್ಷಾ ಕೊಡೋಣ ಅಂತೇಳಿ ಆಕಿ ಒಂದು ವಿಚಾರ ಮಾಡ್ತಾಳ. ಗಂಡನಿಗೆ ಹೇಳ್ತಾಳ್ರಿ, ಅಲ್ಲ ನೀವೊಬ್ಬರ ಕೀರ್ತನೆ ಕೇಳಿ ಉದ್ಧಾರ ಆಗವ್ರೇನು? ನಾವು ಕೇಳ್ಬೇಕಲ್ಲ. ಹೇಳೋ ಪದ್ಧತಿ ಹೆಂಗ್ ನೋಡ್ರಿ, ನಾವು ತುಕಾರಾಮರ ಕೀರ್ತನೆಯನ್ನು ಕೇಳ್ಬೇಕು, ನಮ್ಮ ಕಲ್ಯಾಣನೂ ಆಗಬೇಕು. ನೀವೊಬ್ಬ ಹೋಗಿ ಅವ್ರನ್ನ ಕರ್ಕೊಂಡು ಬಾ ಇಲ್ಲಿ.
ಅಂತ ಹೇಳಿ ತನ್ನ ಗಂಡನಿಗೆ ಒಪ್ಪಿಸಿ ತುಕಾರಾಮರನ್ನ ಕರೆಯಕ್ ಹಚ್ತಾಳ್ರಿ. ತುಕಾರಾಮರು ಬರ್ತಾರ ಅವ್ರ ಮನೆಗೆ. ಬೆಳಿಗ್ಗೆ ಏನ್ ಮಾಡ್ತಾಳ ಗೊತ್ತೈತೇನ್ರಿ? ಕಡ ಕಡ ಕಾಸು ನೀರ್ ಕಾಸ್ತಾಳ. ತುಕಾರಾಮರಿಗೆ ಸ್ನಾನ ಮಾಡಿಸ್ತ ಅಂತ ಹೇಳಿ ಅಷ್ಟು ಬಿಸಿ ಬಿಸಿ ನೀರನ್ನ ಅವ್ರ ಮೇಲೆ ಹಾಕ್ತಾಳ್ರಿ, ತುಕಾರಾಮರ ಮೇಲೆ. ಇವೆಲ್ಲ ಅಭಂಗದಲ್ಲೇ ಇದರ ನಿರೂಪಣೆ ಅದ. ಅವರು ಅಷ್ಟು ಸುಡು ಸುಡು ನೀರನ್ನ ಸಹಿಸ್ಕೊಂಡು ಆ ವಿಠಲನ ಪ್ರಾರ್ಥನೆಯನ್ನ ಮಾಡ್ತಾರಂತ ಒಂದು ಅಭಂಗದ. ಹೀಗೆ ಅನೇಕ ಘಟನೆಗಳಲ್ಲಿ ಒಂದ ಎರಡ ಬಹಳ ಘಟನೆಗಳು. ಎಲ್ಲರೂ ತ್ರಾಸ ಕೊಟ್ಟಿದ್ದು ಆದ್ರೂ ತುಕಾರಾಮರು ಯಾರಿಗೂ ಏನು ಅನ್ನಲಾರ್ದ ಎಲ್ಲವನ್ನ ಸಹನ ಮಾಡ್ಕೊಂಡು ಯಾವಾಗಲೂ ವಿಠಲನ ಧ್ಯಾನದಲ್ಲೇ ತಮ್ಮನ್ನ ತಾವು ಮರೆತು ಬ್ರಹ್ಮೋಪದೇಶವನ್ನ ಜನರಿಗೆ ಕೊಡ್ತಾ ಇದ್ರು. ಈ ಸುದ್ದಿ ಎಲ್ಲಾ ಕಡೆ ಹರಡ್ತದ್ರಿ. ಕೊಲ್ಲಾಪುರದಲ್ಲಿ ಮುಖ್ಯ ವಿಷಯ ನಾನು ಹೇಳ್ಬೇಕಾಗಿದ್ದು ಒಂದ್ 2-3 ಮುಖ್ಯ ವಿಷಯ ಅದಾವ. ಅವಲ್ಲಲ್ಲೇ ಪ್ರಕಟ ಆಗಿಲ್ಲ, ಆದ್ರೂ ಬಾಳ ಮಂದಿಗೆ ಗೊತ್ತದ್ರಿ. ಕೊಲ್ಲಾಪುರದಲ್ಲಿ ಒಂದು ಸಣ್ಣ ಹುಡುಗಿ, ಬಹಿನಾಬಾಯಿ ಅಂತಕ್ಕೆ ಹೆಸರು, ಬ್ರಾಹ್ಮಣರ ಮನೆತನದಕ್ಕೆ. ಆಕೆಗೆ ಅಲ್ಲೇ ಕೊಲ್ಲಾಪುರದಲ್ಲಿ ಒಬ್ಬರು ಜಯರಾಮ್ ಅಂತ ಹಿಂಗೇನೋ ಹೆಸರದ ಅವ್ರದ್ದು, ಅವರು ತುಕಾರಾಮರ ಕೀರ್ತನೆಯನ್ನ ಹಾಡ್ತಾರ. ಈಕಿ ಕೇಳ್ತಾಳ್ರಿ, ಬಹಿನಾಬಾಯಿ ಕೇಳ್ತಾಳ. ಅದಿಷ್ಟ ಆಕಿಗೆ ಮನಸ್ಸನ್ನ ಒಳ ಹೋಗ್ತದಪ್ಪ ಅಂತಂದ್ರೆ ಆ ಕೀರ್ತನೆ, ಆ ಕೀರ್ತನೆಯನ್ನೇ ಹಾಡ್ತಾರ, ಆ ಕೀರ್ತನೆಯನ್ನ ನೆನಿತಾ ಸದೈವ ಆ ಕೀರ್ತನೆಯಲ್ಲಿ ಮಗ್ನಾಗಿ ಕುಂತಿದ್ರು ಅಂತ ಬಹಿನಾಬಾಯಿ. ಹುಚ್ಚ ಹಿಡಿದು ಬಿಡ್ತರಿ ಬಹಿನಾಬಾಯಿಗೆ. ಯಾರದು? ತುಕಾರಾಮರದು. ಯಾವಾಗ ನಾನು ತುಕಾರಾಮರನ್ನ ನೋಡೀನಿ, ಯಾವಾಗ ಅವರಿಂದ ನಾನು ಉಪದೇಶವನ್ನ ಪಡ್ಕೊಂತೀನಿ ಅಂತೇಳಿ ಭಯಂಕರ ಹುಚ್ಚ. ಆಕೆಗೆ ಲಗ್ನ ಆಗಿತ್ರಿ. ಎಲ್ಲರಿಗೂ ಹೇಳ್ತಾಳೆ ಆಕೆ, ನಾನು ತುಕಾರಾಮರ ನಾನು ನೋಡ್ಬೇಕು. ಆಕೆ ಪರಾಕಾಷ್ಠೆ, ಭಕ್ತಿಯ ಪರಾಕಾಷ್ಠೆಗೆ ಆಕೆಗೆ ಸ್ವಪ್ನದಲ್ಲಿ ಒಂದೆರಡಾವರ್ತಿ, ಆಕೆ ಜೀವನ ಚರಿತ್ರದಲ್ಲಿ ಬರ್ತದ, 1-2 ಸಾರೆ ಸ್ವಪ್ನದಲ್ಲಿ ತುಕಾರಾಮರು ಪ್ರಕಟ ಆಗಿ ದರ್ಶನವನ್ನು ಕೊಡ್ತಾರಂತ. ಸ್ವಪ್ನದಲ್ಲಿ ನೋಡ್ಯಾಳ ಈಗ ತುಕಾರಾಮರನ್ನ. ಆಕೆ ಮತ್ತೂ ಉತ್ಕೃಷ್ಟ ಹೃದಯ ಬಹಳ ಬಯಸ್ತದ, ನಾ ತುಕಾರಾಮರು ನೋಡಲೇಬೇಕು ಅಂತೇಳಿ ತನ್ನ ಗಂಡನ್ನ, ಅತ್ತಿ ಮಾವನನ್ನ, ಅವ್ರವ್ವ ಅಪ್ಪನ ಕರ್ಕೊಂತಾಳ. ಕರ್ಕೊಂಡು ತುಕಾರಾಮರನ್ನ ಹುಡುಕ್ಯಾಡ್ಕೊಂತ ದೇವಕ್ಕೆ ಬರ್ತಾಳ್ರಿ. ಇಲ್ಲೇ ಮುಂಬಾಜಿ ಭುವಾ ಅವ್ರ ಮನೆ ಬಹಳ ದೊಡ್ಡ ಮನೆ. ಈಕಿ ಬ್ರಾಹ್ಮಣರ ಓಣಿಗೆ ಬರ್ಬೇಕಲ್ಲ, ಬಂದ್ರ ಫಸ್ಟ್ ಅಲ್ಲಿ ಬರ್ತಾಳ. ಬಂದ ಕೇಳ್ತಾಳ, ಇಲ್ಲಿ ತುಕಾರಾಮರ ಮನೆಯಲ್ಲಿ. ಆ ಬ್ರಾಹ್ಮಣರು ಅವ್ರಿಗೆಲ್ಲ ಏನ್ ಅನ್ಸಿತ್ತಂತಂದ್ರ, ಇಲ್ಲಿಂದ ಇವ್ರು ಬಂದಾರಂತಂದ್ರೆ ನಮ್ಮಿಂದ ಉಪದೇಶ ತಗೊಳಕ್ ಬಂದಾರ, ನಮ್ಮ ಶಿಷ್ಯರಾಕ್ ಬಂದಾರ ಅಂತೇಳಿ ಮುಂಬಾಜಿ ಭುವಾ ಒಂದು ಭಾರಿ ಖುಷಿ. ಆದ್ರ ಅಲ್ಲೇ ಆಕೆ ಕೇಳಿದ ತುಕಾರಾಮರ ಬಗ್ಗೆ, ನಮ್ಮ ತುಕಾರಾಮರು ನೋಡಿದ ಭಯಂಕರ ಸಿಟ್ಟೆ ಬರುತ್ತಂತ ಮುಂಬುವಾಗ ಕಳಿಸ್ತಾರ. ಹಂಗ ಶಿಷ್ಯ ತುಕಾರಾಮರ ಹತ್ರ ಕರ್ಕೊಂಡ್ ಬರ್ತಾರ್ರಿ. ತುಕಾರಾಮರನ್ನ ನೋಡ್ತಾಳ. ಯಾವ ದೃಶ್ಯವನ್ನ, ಯಾವ ರೂಪವನ್ನ ಆಕೆ ಸ್ವಪ್ನದಲ್ಲಿ ಕಂಡಿದ್ದಳು, ಅದೇ ರೂಪ, ಅದೇ ಏನಲ್ಲ, ಅವರೇ ಅದಾರ ಇವ್ರು. ಹುಡ್ಕೊಂತ ಹೋಗಿ ಅವ್ರ ಪಾದಕ್ಕೆ ಹಣಿ ಹಚ್ತಾಳ್ರಿ. ಅವರ ಶಿಷ್ಯಳಾಗ್ತಾಳ, ಅವರಿಂದ ಉಪದೇಶ ಪಡ್ಕೊಂತಾಳ. ಇದು ಒಂದು ಘಟನಾ. ನಾನು ನಿನ್ನೆ ಹೇಳಿದ್ದೇನೆ, ತುಕಾರಾಮರು ಬಹಳ ಮೇಲ್ವರ್ಗದವ್ರಿಗೆ ಸೇರಿದವರಲ್ಲ. ಜಾತಿ ಶೂದ್ರ, ವೈಶ್ಯ ವ್ಯವಸಾಯ ಅಂತ ಅವರೇ ಶ್ರೀಮುಖದಿಂದ ಬಂದಂಥದ್ದು. ಶೂದ್ರನಾಗಿರ್ತಕ್ಕಂಥ ತುಕಾರಾಮರಿಗೆ ಬ್ರಾಹ್ಮಣ ಹೆಣ್ಮಗಳು, ಅದು ಕುಲೀನ ಹೆಣ್ಮಗಳು ಬಂದ ಹಣಿ ಹಚ್ಚಿ ಅವರಿಂದ ಉಪದೇಶ ತಗೊಂಡಳಲ್ಲ, ಇದು ಬಹಳ ಪರಿಣಾಮಕಾರಿ ಆಯ್ತ್ರಿ. ಇದು ಬೇರೆ ಅವರೆಲ್ಲ ಬಂದ್ರ ತೇಲಿ ಇವರೆಲ್ಲ ಅವ್ರ ಶಿಷ್ಯರಿದಾರ,
ಅದೇನ್ ಅನಸಲಿಲ್ರಿ ಯಾರಿಗೂ. ಆದ್ರ ಬ್ರಾಹ್ಮಣ, ಅದು ಒಬ್ಬಾಕಿ ಸ್ತ್ರೀ, ಎಲ್ಲಿ ಕೊಲ್ಲಾಪುರ, ಎಲ್ಲಿ ದೇವು, ಅಲ್ಲಿಂದ ಹುಡುಕಾಡ್ಕೋತ ಬಂದ ಅವ್ರ ಶಿಷ್ಯ ಆಗ್ತಾರಲ್ಲ, ಇದು ಒಂದಿಷ್ಟು ಎಲ್ಲಾ ಕಡೆ ಹೊಟ್ಯಾಗ ಬೆಂಕಿ ಬಿಡುವಂಗ ಆಯ್ತ್ರಿ ನಮ್ಮ ಭಾಷೆದಾಗ ಹೇಳ್ಬೇಕಾದ್ರೆ. ಇದನ್ನ ಅವ್ರು ಬಹಳ ಎತ್ತರ ಮಟ್ಟಕ್ಕೆ ಹೋತರು. ಯಾರು? ಮುಂಬಾಜಿ ಭುವ. ಅವನಿಗೆ ತಲೆ ಕೆಡ್ತು. ಇಷ್ಟೆಲ್ಲಾ ಬ್ರಾಹ್ಮಣರನ್ನ ಬಿಡ್ತಾಳ, ತುಕ್ಯಾನ ಕಡೆ ತಗೋತಾಳ ದೀಕ್ಷಾ. ಅವ ಏನ್ ಮಾಡ್ತಾನ ಅಂತಂದ್ರೆ ಧರ್ಮ ಸಭೆಯನ್ನ ಕರೀತಾನ. ತುಕಾರಾಮರು ಬ್ರಾಹ್ಮಣರಿಂದ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿಸ್ಕೊಂತಾರ. ಬ್ರಾಹ್ಮಣರಿಗೆ ಉಪದೇಶವನ್ನ ಮಾಡ್ತಾರ, ಸ್ತ್ರೀಯರಿಗೆ ಉಪದೇಶ ಮಾಡ್ತಾರ. ಇದೆಲ್ಲ ವೇದ ಬಾಹಿರ ಅಂತೇಳಿ ಧರ್ಮ ಸಭೆ ಕರೀತಾರ ಅವ್ರು. ಆ ಧರ್ಮ ಸಭೆಗೆ ಅಧಿಕಾರಿಯನ್ನಾಗಿ ಅವ್ರು ಯಾರನ್ನ ಕರೀತಾರಪ್ಪ ಅಂತಂದ್ರೆ ರಾಮೇಶ್ವರ ಭಟ್ಟರು. ಅವರು ಪುನಾ ಕಡೆ ಅವ್ರನ್ನ ಅಲ್ಲಿ ಕರೀತಾರೆ. ರಾಮೇಶ್ವರ ಭಟ್ರು ಬಹಳ ದೊಡ್ಡವರು, ಅವರು ಬಹಳ ದೊಡ್ಡ ವಿದ್ವಾಂಸರು. ದಶಗ್ರಂಥಿ ಬ್ರಾಹ್ಮಣ ಅಂತ ಕರೀತಾರೆ. ದಶಗ್ರಂಥಿ ಬ್ರಾಹ್ಮಣ ಅಂತಂದ್ರೆ 6 ಶಾಸ್ತ್ರ 4 ವೇದಗಳನ್ನ ಬಲ್ಲವ, ಅವನಿಗೆ ದಶಗ್ರಂಥಿ ಅಂತ ಕರೀತಾರೆ. ದಶಗ್ರಂಥಿ ಬ್ರಾಹ್ಮಣನಾಗಿರ್ತಕ್ಕಂತಹ ರಾಮೇಶ್ವರ ಭಟ್ಟರು ಧರ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರ. ತುಕಾರಾಮರನ್ನು ಕರೆಸ್ತಾರೆ. ಕರೆಸಿ ಪ್ರಶ್ನೆ ಮಾಡ್ತಾರ, ಅಲ್ಲಪ್ಪ ತುಕಾರಾಮ, ನೀನು ಎಲ್ಲ ವೇದದಲ್ಲಿ ಹೇಳಿರ್ತಕ್ಕಂಥ ಉಪದೇಶವನ್ನ ನೀನು ಅಭಂಗದಲ್ಲಿ ಹೇಳಕತ್ತಿ, ಇದು ಅಪರಾಧ. ಸ್ತ್ರೀಯರಿಗೆ ಮಂತ್ರೋಪದೇಶ ಮಾಡೋದಿಲ್ಲ ನಮ್ಮ ಪದ್ಧತಿಯೊಳಗ, ಮತ್ತೆ ನೀನು ಸ್ತ್ರೀಗೆ ಉಪದೇಶ ಮಾಡಿ ಇದು ಇದು ತಪ್ಪಲ್ಲೇನು? ವೇದ ಮಂತ್ರಗಳನ್ನ ನೀನು ಕವಿತ್ವವನ್ನಾಗಿ ಮಾಡ್ತಿ, ಇದು ನಿನ್ ತಪ್ಪಲ್ಲೇನು ಅಂತ ಹಿಂಗ ಅನೇಕ ಪ್ರಶ್ನೆಗಳನ್ನ ಮಾಡ್ತಾರ. ತುಕಾರಾಮರು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಾರ್ರಿ. ನಾನು ಯಾವುದು ಹೊಸಾದ್ ಹೇಳಕತ್ತಿಲ್ಲ ರೀ, ಯಾವುದು ಹೊಸಾದ್ ಹೇಳತ್ತಿಲ್ಲ ಮಹಾತ್ಮರೇ. ಯಾವುದನ್ನ ಜ್ಞಾನೇಶ್ವರ ಮಹಾರಾಜರು ಹೇಳ್ಯಾರ, ಯಾವುದನ್ನ ಏಕನಾಥರು ಹೇಳ್ಯಾರ, ಅದನ್ನೇ ನಾನು ಪುನಃ ಹೇಳಕತ್ತೀನಿ ಅಷ್ಟೆ. ಆದ್ರ ಆ ಬ್ರಾಹ್ಮಣ ಸಮುದಾಯ ಆಗಿನ ಕಾಲದ, ಈಗಿನ ಹೇಳಕತ್ತಿಲ್ಲ ನಾನು, ಈಗೆಲ್ಲ ವಿದ್ಯಾವಂತರ ಅದಾರ. ಆಗಿನ ಕಾಲ ತತ್ಕಾಲೀನ ಬ್ರಾಹ್ಮಣ ಸಮುದಾಯ ಇದನ್ನ ಒಪ್ಪೋದಿಲ್ಲ. ನಾವು ಜ್ಞಾನೇಶ್ವರರನ್ನು ಒಪ್ಪಂಗಿಲ್ಲ. ಅವ್ರು ಹೇಳಿದ್ರಿ, ನಾವು ಏಕನಾಥರನ್ನು ಒಪ್ಪಂಗಿಲ್ಲ. ಅವರು ಗ್ರಂಥಗಳನ್ನ ಜ್ಞಾನೇಶ್ವರಿ ಭಾಗವತವನ್ನ ಒಪ್ಪಂಗಿಲ್ಲ. ನಾವೇನಿದ್ರು ಶ್ರುತಿ ಸ್ಮೃತಿಗಳನ್ನ ಒಪ್ತೀವಿ. ನಿಂದ ಇದು ಅಪರಾಧ ಅಂತಾರವ್ರು. ವಾದ ಬಹಳ ತೀವ್ರಕ್ಕೆ ಹೋಗ್ತದ. ತೀವ್ರಕ್ಕೆ ಹೋದ ಬಳಿಕ ಅದು ಅವರು ಶಿಕ್ಷೆಯನ್ನ ನೀಡ್ತಾರೆ. ಅವರು ಏನು ಶಿಕ್ಷಾ ಅಂತಂದ್ರೆ ನೋಡ್ರಿ, ಎಷ್ಟು ವಿಚಿತ್ರ ಶಿಕ್ಷಾ. ತುಕಾರಾಮರು ಭಗವತ್ ಪ್ರೇರಣೆಯಿಂದ ಆ ತುರ್ಯಾವಸ್ಥೆಯಲ್ಲಿ ನೆಲೆ ನಿಂತು ಭಗವತ್ ಪ್ರೇಮವನ್ನೇ ಒಂದು ಶಬ್ದ ರೂಪದಿಂದ ಕೊಟ್ಟಿದ್ರು. ಅವರು ಏನ ಭಾವಗಳಿದ್ದಾವ್ರಿ, ತಾವು ಒಂದ್ಸಾರಿ ಸಾರ್ಥ ಶ್ರೀ ತುಕಾರಾಮ್ ಗಾಥೆಯನ್ನ ಓದಬೇಕು. ಏನ್ ಅದ್ಭುತ ಅಭಂಗಗಳದಾವ. ಅವೆಲ್ಲವೂ ಜ್ಞಾನದ ಸಾಕಾರ ರೂಪಗಳರಿ, ಪ್ರೇಮದ ಸಾಕಾರ ರೂಪಗಳವೆಲ್ಲ. ಅದ್ಭುತ ಅಭಂಗಗಳು ಅವೆಲ್ಲ ಬರದಾರ ಅವರು. ರಾಮೇಶ್ವರ ಭಟ್ರು ಏನ್ ನಿರ್ಣಯ ಕೊಡ್ತಾರಂತಂದ್ರೆ, ನೀನೇನು ಬರ್ದಿಯಲ್ಲ ಈ ಅಭಂಗ ಗಾಥೆಯನ್ನ, ಈ ಅಭಂಗ ಗಾಥೆಯನ್ನ ನೀನೇನ್ ಮಾಡ್ಬೇಕು, ನೀನೇ ನಿನ್ನ ಕೈಯಿಂದ ಸ್ವಹಸ್ತದಿಂದ ಅದನ್ನ ಇಂದ್ರಾಯಿನಿಯೊಳಗೆ ಹಾಕ್ಬೇಕು. ನೋಡ್ರಿ ಎಂತ ದೊಡ್ಡ ಶಿಕ್ಷೆ ಇದು. ಒಪ್ಕೊಂತಾರ ತುಕಾರಾಮರು, ಒಪ್ಕೊಂತಾರ. ಯಾಕೆ ಹಿಂಗಾಯ್ತು ಅಂತಂದ್ರೆ, ತುಕಾರಾಮ ಪಾಪ ಒಬ್ಬ. ಜ್ಞಾನೇಶ್ವರರಿದ್ದಾಗ ಆಗ್ಲಿಲ್ಲ ಹಿಂಗ. ಜ್ಞಾನೇಶ್ವರರಿದ್ದಾಗ ಸತ್ತ ಚೌಕಮೇಳ ಅಭಂಗ ಬರದ, ಗೋರಾ ಕುಂಬಾರ ಅಭಂಗ ಬರದ, ಕಾಣೋ ಪಾತ್ರ ಅಭಂಗ ಬರೀತಾಳ, ಜನಾಬಾಯಿ ಅಭಂಗ ಬರೀತಾಳ. ಇವೆಲ್ಲವನ್ನ ಮಾನ್ಯ ಮಾಡಿತ ಸಮಾಜ. ಯಾಕ ಅಲ್ಲೆಲ್ಲ ಏಕತ್ರ. ಈಗ ತುಕಾರಾಮ ಒಬ್ಬರೇ ಇದ್ದಾರೆ. ಈಗ ಅವರ ವಿರುದ್ಧ ಇಡೀ ಊರಿನ ಅವರೆಲ್ಲ ಪಾಟೀಲ ಅದೆಲ್ಲ ಹೆಸರು ತಗೊಂಡಾರ ಅವ್ರ ಅಭಂಗದಲ್ಲಿ. ಎಲ್ಲರೂ ಅವ್ರ ವಿರುದ್ಧ, ಇಡೀ ಊರೇ ಅವ್ರ ವಿರುದ್ಧ ಆದ ಬಳಿಕ ಏನ್ ಮಾಡವ್ರು ಅವ್ರು?
ಅವುಗಳನ್ನ ತಗೊಂತಾರ. ತಗೊಂಡ ಇಂದ್ರಾಯಿನಿ ಒಳಗ ಅರ್ಪಣೆ ಮಾಡ್ತಾರ್ರಿ. ಪ್ರಾಣವನ್ನೇ ಕಳ್ಕೊಂಡಾಗ್ತದ ತುಕಾರಾಮರಿಗೆ. ಅವರು ನಿರ್ಣಯ ತಗೋತಾರ, ಇನ್ನ ಇದು ಸಾಕು, ಅಲ್ಲೇ ಉಪವಾಸ ಕೂತ್ ಬಿಡ್ತಾರ್ರಿ ಇಂದ್ರಾಯಣಿ ನದಿ ದಂಡೆ ಮೇಲೆ. ಅವ್ರ ಜೊತೆ ಅವ್ರ ಎರಡನೇ ಹೆಂಡತಿ ಆವುಲಿ ಜೀಜಾಬಾಯಿ ಅಕ್ಕಿ ಕೊಡ್ತಾಳ. ಮಕ್ಕಳು ಮೂರು ಮಂದಿ ಮಕ್ಕಳು, ಎರಡನೇ ಹೆಂಡತಿಗೆ 3 ಮಂದಿ ಮಕ್ಕಳು. ಅವರು ಅಲ್ಲೇ ಕೂಡ್ತಾರ್ರಿ ಉಪವಾಸ. ಇನ್ನು ಅವ್ರ ಶಿಷ್ಯ ಬಳಗ 14 ಜನ ಶಿಷ್ಯರು ಅವರು ಕೂಡ್ತಾರ್ರಿ. ಅವರಿಂದ ಪ್ರೇರಣೆ ಹೊಂದಿದವರು ಅವರು ಕೂಡ್ತಾರ. 1 ದಿನ ಹೋಯ್ತು, 2 ದಿನ ಹೋಯ್ತು, ಹೀಗೆ ದಿನಗಳು ಕಳ್ಕೊಂತ ಹೋಗ್ತಾವ. 15 ದಿನ ಹೋಗ್ತದ್ರಿ. 15ನೇ ದಿನಕ್ಕ ಒಂದು ಚಮತ್ಕಾರ ನಡೀತದ್ರಲ್ಲಿ. ಏನಾ ಚಮತ್ಕಾರ ಅಂತ ಕೇಳಿದ್ರ, ಅಲ್ಲಿ ಬಾಲ ರೂಪದಿಂದ ಸಾಕ್ಷಾತ್ ವಿಠ್ಠಲ ಪ್ರಕಟ ಆದಂತ. ಇದು ಅವರು ಅಭಂಗದಲ್ಲಿ ಅದರಿ. ಪ್ರಕಟ ಆಗಿ ತುಕಾರಾಮರಿಗೆ ಮುಟ್ತಾನ ಪರಮಾತ್ಮ. ಯಾವಾಗ ಪರಮಾತ್ಮನ ಸ್ಪರ್ಶ ಆಯ್ತು, ಬಾಹ್ಯ ವೃತ್ತಿಗೆ ಬರ್ತಾರ ತುಕಾರಾಮರು. ಬಾಹ್ಯ ವೃತ್ತಿ ಬಂದು ನೋಡ್ತಾರ, ಸಾಕ್ಷಾತ್ ಪರಮಾತ್ಮ ಹೇಳಿದಂತ, ತುಕಾ ನಿನ್ನ ಅಭಂಗ ಮುನಗಾಕ ಬಂದಿಲ್ಲವು, ಮುನುಗು ಅವರನ್ನ ಎಬ್ಸಾಕ್ ಬಂದಾವ. ಯಾರ್ಯಾರ ಭವಸಾಗರದಲ್ಲಿ ಮುಳುಗಕತ್ತಾರಲ್ಲ ಅವರೆಲ್ಲರನ್ನ ತಾರಣ ಮಾಡ್ತಾವವು, ಅವು ಮುನುಗೋದಿಲ್ಲವು. ಅವೆಲ್ಲ ಅಭಂಗ ಇದ ಇಂದ್ರಾಯಣಿಯಲ್ಲಿ ತೇಲಕತ್ತವ ನೋಡು ಅಂತಾರ್ರಿ ಅವರು. 15 ದಿನಗಳ ನಂತರ, 15 ದಿನ ಹಿಂದೆ ಮುಗಿಸಿದ್ದು 15 ದಿನದ ನಂತರ ಅದು ಮೇಲೆ ಬರ್ತದ್ರಿ. ಅದೇ ಅಭಂಗ ಗಾಥೆಯನ್ನ ತಗೊಂಡು ಬರ್ತಾರ. ಅವಾಗ ರಾಮೇಶ್ವರ ಭಟ್ಟನಿಗೆ ಯಾವಾಗ ಅಭಂಗ ಗಾಥೆಯನ್ನ ಮುಗಿಸಿದ್ರು, ಇಲ್ಲಿ ನೀವು ಬಸವಾದಿ ಶರಣರಲ್ಲಿ ಕೇಳಿರ್ತೀರಿ ಒಂದು ಪ್ರಸಂಗ. ಕೂಡಲ ಸಂಗಮನಿಗೆ ಮಾಡಿರ್ತಕ್ಕಂಥ ಆವುಗೆಯನ್ನ ಯಾವಾಗ ಮಂತ್ರಿ ಧಾರಣೆ ಮಾಡಿದೋ ಅವನ ಮೈಯಾಗೆಲ್ಲ ಉರಿ ಬಂತಂತ ಹೆಂಗ ಈ ಪ್ರಸಂಗ ಬರುತ್ತಲ್ಲ, ಹಾಗೆ ಇಲ್ಲಿ ಈ ಪ್ರಸಂಗ ನಡೀತದ. ಇವರಿಗೆ ಯಾವಾಗಲ್ಲಿ ಅಭಂಗ ತೇಲಿತೋ ರಾಮೇಶ್ವರ ಭಟ್ಟರಿಗೆ ಮೈಯಾಗ ಉರಿ ಬಂದ್ಬಿಡ್ತದ್ರಿ. ಅದನ್ನ ತಡ್ಕೊಳಕ್ ಆಗಂಗಿಲ್ಲ, ಅಷ್ಟು ಒಂದು ಮೈಯಾಗ ಉರಿ ಅಂತ ಹೇಳಿ ಅಲ್ಲಿಂದ ಅವರು ಜ್ಞಾನೇಶ್ವರ ಮಹಾರಾಜರ ಸಮಾಧಿ ಸ್ಥಳಕ್ಕೆ ಹೋಗ್ತಾರ. ಉರಿಯ ವೇದನೆ ತಡ್ಕೊಳಕ್ ಆಗವಲ್ತು, ಮೈ ಎಲ್ಲ ಉರಿ ಬೆಂಕಿ ಹತ್ತಿ ಬಿಟ್ಟದ. ಅನುಷ್ಠಾನ ಮಾಡ್ತಾರ ಜ್ಞಾನೇಶ್ವರದವರು. ಅವಾಗ ಜ್ಞಾನೇಶ್ವರರು ರಾಮೇಶ್ವರ ಭಟ್ಟರಿಗೆ ಹೇಳಿದ್ರಂತ ಸ್ವಪ್ನ ಮಾಧ್ಯಮ ಮಾಡ್ಕೊಂಡು, ನೀ ಇಲ್ಲಿ ಬಂದ್ರೆ ಕಮ್ಮಿ ಆಗಂಗಿಲ್ಲ, ನೀ ಎಲ್ಲಿ ಹೋಗ್ಬೇಕು, ತುಕಾರಾಮರ ಹತ್ರನ ಹೋಗ್ಬೇಕು. ಹೊಳ್ಳಿ ಅವ್ರು ಮತ್ತೆ ತುಕಾರಾಮರ ಹತ್ರ ಬರ್ತಾರ. ಬಂದಾಗ ಅವರ ಶಿಷ್ಯರಾಗ್ತಾರ. ಶಿಷ್ಯರಾಗಿ ಅವ್ರಿಗೊಂದು ಅಭಂಗ ಬರೆದು ಕೊಡ್ತಾರ. ಅವರು ಬರೇ ಒಂದು ಅಭಂಗವನ್ನ ಪಾಠ ಮಾಡುವುದರಿಂದ ಅವ್ರ ಮೈಯಾಗಿರ್ತಕ್ಕಂಥ ಉರಿ ಎಲ್ಲ ಹೋಯ್ತು ಅಂತ ಹಿಂಗ ಹೇಳ್ತಾರೆ ಚರಿತ್ರೆಕಾರರು. ಅವ್ರ ಶಿಷ್ಯರೇ ಆದ್ರು, ಅವ್ರ ಕೀರ್ತಿ ಎಲ್ಲಾ ಕಡೆ ಪ್ರಸರಿಸಕೈತದ್ರಿ. ಈ ಕೀರ್ತಿ ಕಿವಿಯಿಂದ ಕಿವಿಗೆ ಎಲ್ಲಿ ಮಠ ಹೋಗ್ತದ ಅಂತಂದ್ರ, ಆಗಿನ ಕಾಲದ ಮಹಾರಾಜ ಛತ್ರಪತಿ ಎಲ್ಲಾ ಸಾಧು ಸಂತರನ್ನು ರಕ್ಷಣೆ ಮಾಡುವಂತ ಹಿಂದೂ ಧ್ವಜವನ್ನ ಎಲ್ಲಾ ಕಡೆ ಹಾಕಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅವರು ಶಿವಾಜಿ ಮಹಾರಾಜರಲ್ಲಿ ಇದು ಸುದ್ದಿ ಮುಟ್ತದ್ರಿ. ಅವ್ರಿಗೆ ಏನ್ ಮುಟ್ಟುತ್ತದ ಅಂತಂದ್ರ, ನನ್ನ ರಾಜ್ಯ, ಶಿವಾಜಿ ಬಹಳ ದೊಡ್ಡವ್ರಿ ಅವರು, ನನ್ನ ರಾಜ್ಯ ಹೆಂಗಿರ್ಬೇಕು ಅಂತಂದ್ರೆ ಅದು ಎಲ್ಲರೂ ನನ್ನ ರಾಜ್ಯದಲ್ಲಿ ಸಂತೋಷದಿಂದಿರ್ಬೇಕು, ದುಃಖ ಎಲ್ಲರೂ ಆನಂದದಿಂದಿರ್ಬೇಕಂತ ಬಯಸ. ಅವರು ಪುಣ್ಯಾಕ್ ಬಂದಿರ್ತಾರ. ತುಕಾರಾಮ ಅನ್ನುವಂತ ಒಬ್ರು ಮಹಾತ್ಮರಿದ್ದಾರ. ಅವರಿಗೆ ಏನಪ್ಪಾ ಅಂತಂದ್ರೆ ಒಂದು ಚಲೋ ಮನಿ ಇಲ್ಲ, ಹಾಕೊಳಕ್ ಅರಿವಿಲ್ಲ, ಏನು ಇಲ್ಲ ಅನ್ನೋದು ಅವ್ರಿಗೆ ಕೇಳ್ಬಿಡ್ತದ. ಶಿವಾಜಿ ಮಹಾರಾಜರಿಗೆ ಇದು ವಿಷಯ ಮುಟ್ತದ. ಅವ್ರಿಗೆ ಬಹಳ ಆಶ್ಚರ್ಯ ರೀ, ನನ್ನ ರಾಜ್ಯದಲ್ಲಿ ಅದೊಬ್ಬ ಸಂತ ಶ್ರೇಷ್ಠ, ಅವ್ರಿಗೆ ಊಟಕ್ಕೂ ಇಲ್ಲ,
ಅವ್ರು ಹಾಕೊಳಕ್ ಸರಿಯಾಗಿ ಅರಿವಿಲ್ಲ. ಇದ್ ನನ್ನ ಅಪಮಾನ ಅಂತಂದ್ರಂತ ಅವ್ರು ಶಿವಾಜಿ ಮಹಾರಾಜರು. ರಾಜ ಇದ್ರೆ ಹಂಗಿರ್ಬೇಕು ಶಿವಾಜಿ ಕತೆ. ಅದು ನನ್ನ ಅಪಮಾನ, ನನ್ನ ದೇಶದಲ್ಲಿ ಹಿಂಗಿರಬಾರ್ದು. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಶಿವಾಜಿ ಮಹಾರಾಜರು ಸೈನಿಕರನ್ನ ಕರೆಸಿ ಛತ್ರ ಚಾಮರವನ್ನ ಕೊಟ್ಟು ವಜ್ರ ವೈಡೂರ್ಯ ಎಲ್ಲ ಕೊಟ್ಟು ಕಳಿಸ್ತಾರೆ. ಇದು ದೇಹು ಗ್ರಾಮದಲ್ಲಿ ಅವ್ರದ್ದು ರಥಯಾತ್ರೆ ಬರ್ತಿರ್ತದ್ರಿ. ಎಲ್ಲರಿಗೂ ಆಶ್ಚರ್ಯ, ಇದ್ಯಾರ ಶಿವಾಜಿ ಮಹಾರಾಜರ ಸೈನಿಕರು ಎಲ್ಲಿ ಹೊಂಟಾರ? ತುಕಾರಾಮನ ಮನೆಗೆ. ಅವ್ರ ಸಂಗಾಟ ಅದನ್ನೆಲ್ಲ ತಗೊಂಡು ಅವ್ರು ಬರಕತ್ತಾರ. ಅವ್ರ ಜೊತೆ ಇಡೀ ಎಲ್ಲರೂ ಗ್ರಾಮಸ್ಥರೆಲ್ಲರೂ, ಯಾಕ ಸೈನ್ಯ ಬರತೈತಿ, ಅದ್ರ ಜೊತೆ ಬರ್ತಾರ. ತುಕಾರಾಮರ ಮುಂದೆ ತಂದು ನಿಂದಿರ್ತಾರ. ಅವಾಗ ತುಕಾರಾಮರ ಅದನ್ನ ಸ್ವೀಕಾರ ಮಾಡ್ಲಿಲ್ಲ. ಒಂದೆರಡು ಮೂರು ಅಭಂಗ ಅವ್ರು ಭಾಳ ಹೇಳ್ಯಾರ, ಒಂದ್ 10-15 ಅಭಂಗ ಹೇಳ್ಯಾರ. ಅದರಲ್ಲೇ ಒಂದೆರಡು ಮೂರು ಅಭಂಗ ನೋಡ್ರಿ, ತುಕಾರಾಮರ ವ್ಯಕ್ತಿತ್ವ ಹೆಂಗಿತ್ತು ಅಂತೇಳಿ. ತುಕಾರಾಮ್ दिवट्या छत्री घोडे भर्यांत न पडे, राया मज गोवीसी कासया, मान दंभ चेष्टा हे तो विष्टा, ತುಕಾಮನೆ ದೇವ ಮಾಜೆ ಸೋಡವನೇ ಧಾವ ಅಂತ ಅವ್ರಿಗೆ ಹೇಳೋದ್ರಿ. ಆ ಪರಮಾತ್ಮನ ಕುರಿತು ಹೇಳಿದ ಮಾತಿದು. ಏನಂತಾರ ಗೊತ್ತೇನ್ರಿ ಅವರು? ದಿವಟ್ಯಾ ಛತ್ರಿ ಘೋಡೆ ಹೇತೋ ಬರ್ಯಾಂತ ನ ಪಡೆ. ಅಂದ್ರ ಹೇ ಪರಮಾತ್ಮನೇ, ಇದೇನು ದಿವಟಿಗೆ ಛತ್ರಿ ಈ ಕುದುರೆಗಳಿದಾವಲ್ಲ, ಇವೆಲ್ಲ ಹೇಗದಾವಪ್ಪ ಅಂತಂದ್ರೆ ಬರ್ಯಾಂತ ನ ಪಡೆ, ಇವು ನನಗ ಅಷ್ಟೊಂದು ಸರಿ ಕಾಣಂಗಿಲ್ಲ. ಆಥಾ ಏತೆ ಪಂಡರಿರಾಯ ಮಜ ಗೋವಿಸಿ ಕಾಸಯ. ಹೇ ಪರಮಾತ್ಮನೇ, ಇದ್ರ ಒಳಗ ಇದ್ರ ಮೋಹದಲ್ಲೇ ನನ್ನ ಹಾಕಬೇಡ. ಎದ್ರ ಮೋಹದಲ್ಲೇ? ಈ ಛತ್ರ ಚಾಮರ ಐಶ್ವರ್ಯ ಅದಲ್ಲ, ಇದು ನನ್ನ ಹಿತಕರವಾದದ್ದಲ್ಲೋ, ಇದರ ಮೋಹದಲ್ಲಿ ನನಗೆ ನೀ ಹಾಕ್ಬೇಡ. ಏನು ಮಾನ ಮರ್ಯಾದೆ ಮಾಡಕತ್ತಾರ, ತುಕಾರಾಮ್ ಮಹಾರಾಜ್ ಕಿ ಜೈ ಅಂತನಕತ್ತಾರಲ್ಲಿ. ಅವ್ರು ಹೇಳ್ತಾರ, ಮಾನ ದಂಭ ಚೇಷ್ಟಾ ಹೇತೋ ಸೂಕರಾಚಿ ವಿಷ್ಟ ಅಂತ. ಯಾರ ಅಂದೇರೇನ್ರಿ ಈ ಮಾತನ್ನ? ಇದಕ್ಕ ತಗೋಬೇಕು. ಏನ್ ಅರ್ಥ ಗೊತ್ತೇನ್ರಿ? ಮಾನ ದಂಭ ಚೇಷ್ಟ. ಈ ಮಾನ ಆಗ್ಲಿ, ರಾಜರ ಮಾನ ಮರ್ಯಾದೆ ಕೊಡ್ತಾರಲ್ಲ, ಮಾನ, ಈ ದಂಭಾಚಾರದ ಚೇಷ್ಟೆ ಅಂದ್ರೆ ದಾಂಭಿಕ ಕರ್ಮಗಳೇನಾದ್ರು ಇವು ಹೇತು ಸೂಕರಾಚಿ ವಿಷ್ಟ. ಸೂಕರಾಚಿ ವಿಷ್ಟ ಅಂತಂದ್ರ ಹರಿಯ ಮಲದಂತೆ ಅಂತಿದ್ವು. ತುಕಾರಾಮರು ಹೇಳಿದ ಮಾತು. ಯಾರು ಜಯ ಅಂತಂದ್ರೆ ತಿಳ್ಕೊಬೇಕು, ಸೂಕರಾಚಿ ವಿಷ್ಟ. ಹೌದ್ರಿ. ಮಾನ ದಂಭ ಚೇಷ್ಟ ಹೇತು ಸೂಕರಾಚಿ ವಿಷ್ಟ. ಹಂದಿಯ ಮಲ ಇದು, ಹಂದಿ ಹೊಲಸಂತ. ತುಕಾಮನೆ ದೇವ ಮಾಜೆ ಸೋಡವನೇ ಧಾವ. ಹೇ ಪರಮಾತ್ಮ, ಎಲ್ಲಾರು ನನಗೆ ಐಶ್ವರ್ಯ ಕೊಡು, ನನ್ನ ಸಂಪತ್ತು ಕೊಡು, ಎಲ್ಲಾ ಕೊಡು ಅಂತ ಎಲ್ಲಾರು ಕೇಳಿದ್ರ ಸ್ವತಃ ಶಿವರಾಯರೇ ಇದೆಲ್ಲವನ್ನ ಕೊಟ್ಟು ಕಳಿಸ್ಯಾರ. ಇವ್ರು ಏನ್ ಕೇಳ್ತಾರ ಗೊತ್ತೇನ್ರಿ? ತುಕಾಮನೆ ದೇವ ಮಾಜೆ ಸೋಡವನೇ ಧಾವ. ಹೇ ಪರಮಾತ್ಮ, ನೀನು ಇದರಿಂದ ಬಿಡಿಸಾಕ ಲಘು ಬಾ ಅಂತ ಕರೆಯಕತ್ತಾರ ಅವ್ರು. ಕೊಡಾಕ ಕರೆಯಕತ್ತಿಲ್ಲ, ಇದರಿಂದ ನಾನು ಬಿಡಿಸು ಹೇಳ್ತಾರ ಅವರು. ನನ್ನ ಸ್ಥಿತಿ ಹೆಂಗದ ಅಂತಂದ್ರೆ, ಇದು ಸಂತರ ಪರಿಚಯ ರೇ. ಇದು ಹೆಂಗದ ನಾನು? ಮುಂಗಿ ಆನಿ ರಾವ್ ಮಾತು ಲಕ್ಷ ಕೊಡುವಂತದ್ದ. ಮುಂಗಿ ಆನಿ ರಾವ್ आम्हा सारिकाची जीव, आम्हा सारिकाची जीव. गेला मोह आणि आशा, कडी काळाच्या हा पानसा. सोने आणि माती आम्हा समान हे चित्ते. तुका मने आले
घरी वैकुंठ सावळे ತುಕಾರಾಮರ ಮಾತಿದು. ಏನಂತಾರ ಅವರು, ಮುಂಗಿ ಆನಿ ರಾವ್. ನೋಡ್ರ, ಈಗಿನ ಭಾಷೆದಾಗ ಹೇಳ್ಬೇಕಾರ ಒಂದು ಸಣ್ಣ ಇಳಿವಿ, ಆ ನಂತರ ನಮ್ಮ ಪ್ರಧಾನ ಮಂತ್ರಿಯವರು, ರಾವ್ ಅಂದ್ರೆ ಮುಖ್ಯಮಂತ್ರಿ, ಪ್ರಧಾನ ಮಂತ್ರಿ, ರಾಜ ಅಂತ. ಮುಂಗಿ ಆನಿ ರಾವ್ ಆಮ್ಹಾ ಸಾರಿ ಕಾಚಿ ಜೀವ. ಇವ್ರೇನು ಬಹಳ ದೊಡ್ಡ, ಇವ ಇಳಿವಿ ಬಹಳ ಸಣ್ಣದು, ಈ ರಾಜ ಬಹಳ ದೊಡ್ಡವ ಅಂತ ಹಿಂಗೇನಿಲ್ಲ ನನ್ನಲ್ಲಿ. ನಮ್ಮಂತೆನೆ ಅವರು ಜೀವರು ಅಷ್ಟೇ. ಅಮ್ಹಾ ಸಾರಿಕಾಚಿ ಜೀವ. गेला मोह आणि आशा, ಕಡಿ ಕಾಳಾಚಿ ಹಾ ಪಾಂಶ. ನನ್ನಲ್ಲಿ ಮೋಹ ಮತ್ತು ಆಶಾ ಇಲ್ಲ. ಇವೆರಡು ಏನದಾವಲ್ಲ, ಮೋಹ ಮತ್ತು ಆಶಾ, ವಸ್ತುವಿನ ಮೇಲಿರುವಂತ ಮೋಹ, ಅವುಗಳ ಬೇಕನ್ನುವಂತ ಆಶಾ. ಕಳಿ ಕಾಳಾಚ ಹಾ ಪಾನ್ಸ ಅಂತ ಹೇಳ್ಯಾರ. ಪಾನ್ಸ ಅಂತಂದ್ರ ಕುತ್ತಿಗೆ ಹಾಕ್ತಾರಲ್ಲ, ಫಾಸಿ ಅಂತ ಹೇಳ್ರಿ. ಈ ಕಲಿಯುಗದ ಒಂದು ಭಾಷೆ ಯಾವ್ದಾರ ಇತ್ತಂತಂದ್ರೆ ಇವು ಎರಡು. ಇವು ಯಾವುದು, ಮೋಹ ಮತ್ತು ಆಶಾ. ಅದು ನನ್ನಲ್ಲಿಲ್ಲ. ತುಕಾರಾಮ್ರು ಸೋನೆ ಆನಿ ಮಾತಿ, ಬಂಗಾರ ಮತ್ತು ಮಣ್ಣು. ಸೋನೆ ಆನಿ ಮಾತಿ ಆಮ್ಹಾ ಸಮಾನ ಹೇ ಚಿತ್ತಿ. ಇದು ಸಂತರ ಇವರು. ಇದು ಬಂಗಾರ, ಇದು ಮಣ್ಣು ಅನ್ನೋದು ನನ್ನಲ್ಲಿಲ್ಲ, ನನ್ನ ಚಿತ್ತದಲ್ಲೇ. ಬಂಗಾರನೂ ಅಷ್ಟ, ಮಣ್ಣನೂ ಅಷ್ಟ. ಯಾವ್ದು ಹೆಚ್ಚು ಇಲ್ಲ, ಯಾವ್ದು ಕಮ್ಮಿನೂ ಇಲ್ಲ. ತುಕಾಮನಿ ಆಲ್ಹೆ ಘರಿ ವೈಕುಂಠ ಸಾವಳೆ. ನನಗ ನಮ್ಮ ಮನೆಗೆ ರಾಜ ಮಹಾರಾಜರು ಬಂದ್ರೆ ಸಂತೋಷ ಇಲ್ಲ. ಯಾವಾಗ ಪರಬ್ರಹ್ಮ ಬರ್ತಾನಲ್ಲ, ಅವಾಗ ಆನಂದ ಆಗ್ತದ ಅಂತಾರ ಅವ್ರು. ಇನ್ನೊಂದು ಮಾತು ನೋಡ್ರಿ, ತುಕಾರಾಮರದು ಹೆಂಗ್ ಹೇಳ್ಯಾರ ಅವರು. ಇದು ಹೇಳ್ಬೇಕಾರ ಬಹಳ ಧೈರ್ಯ ಬೇಕು. ಆಮ್ಹಿ ತೇನೇ ಸುಖಿ. ಅವ್ರಿಗೆ ಹೇಳೋದು ಶಿವರಾಯಿಗೆ, ನೀನೆಲ್ಲ ಕೊಡಾಕ್ ಬಂದಿಲ್ಲಪ್ಪ, ಯಾವತ್ ಹೊಟ್ಟೆ ತುಂಬಿದಾಗ ಹೇಳೋ ಮಾತಲ್ರಿ. ಹಸಿವಿರ್ಬೇಕ, ಬಡತನ ಇರ್ಬೇಕ, ದರಿದ್ರತನ ಇರ್ಬೇಕ. ಆ ಪಾಪ ಅವ್ರ ಹೆಂಡತಿಗೆ ಒಂದ ಸೀರಿತಂತ, ಇವ್ರು ಒಂದ ದೋತ್ರ, ಒಂದ ಮ್ಯಾಗ. ಮಕ್ಕಳಿಗೆ ಹರಕ ಅಂಗಿಗಳು, ಚಿಂದಿ ಹಾಕೊಂಡಿದ್ದ ಅಂಗಿಗಳು, ದುಡಿದು ತಂದು ಅಲ್ಲೆಲ್ಲ ತಂದು ಜೀವನ ನಡೆಸ್ಬೇಕಿದ್ರು. ಇಂಥ ಕಷ್ಟಮಯ ಜೀವನದಲ್ಲೇ ಶಿವರಾಯ ಕೊಡಕತನ. ಅವನಿಗೆ ಹೇಳ್ತಾರ ಇವ್ರು ಸಂತರ ಅಂದ್ರೆ ಹೆಂಗಿರ್ತಾರ ನೋಡ್ರಿ. ಆಮಿ ತೇನೇ ಸುಖಿ. ಹೇ ಶಿವರಾಯ, ನಾ ಯಾವಾಗ ಸುಖಿ ಆಗ್ತಾನ ಗೊತ್ತಾ, ನೀ ಇದೆಲ್ಲ ಕೊಟ್ಟರು ಸುಖಿ ಆಗಂಗಿಲ್ಲ. ಆಮಿ ತೇನೇ ಸುಖಿ ಮನ ವಿಠಲ ವಿಠಲ ಮುಖಿ. ನೀ ಬರೀ ಇಷ್ಟ ಮಾಡಪ್ಪ, ವಿಠಲ ವಿಠಲ ಅಂತನ್ನು. ಮಾತ್ ಹೆಂಗದ ನೋಡ್ರಿ. ತುಮಚೆ ಏರ್ ವಿತ್ ಧನ್. ರಾಜ ಹೇಳೋದ್ ಮಾತು. ತುಮಚೆ ಏರ್ ವಿತ್ ಧನ್ ತೇ ಮಜ ಮೃತ್ತಿಕೆ ಸಮಾನ. ಬಹಳ ಕಠೋರ ಮಾತ್ರ ಇದು. ಶಿವಾಜಿ ಮಹಾರಾಜರಿಗೆ ಹೇಳೋ ಮಾತಿದು. ಹೇ ರಾಜ, ತುಮಚೆ ಏರ್ ವಿತ್ ಧನ, ನಿಂದೇನ ಸಂಪತ್ತದಲ್ಲ, ಧನ ಸಂಪತ್ತು, ತೇ ಮಜ, ಅದು ನನ್ನ ಮೃತ್ತಿಕೆ ಸಮಾನ. ನನ್ನ ಮನಿ ಮುಂದೆ ಏನ್ ಮಣ್ಣು ಅದಲ್ಲಪ್ಪ, ನಿನ್ನ ಆಭರಣ, ನಿನ್ನ ಸಂಪತ್ತು ನನ್ನ ಮನಿ ಮುಂದಿನ ಮಣ್ಣಿನ ಸಮ ಅಂತ ಹೇಳ್ತಾರೆ. ನೇರವಾಗಿ ಅವ್ರ ಮುಂದೆ ಹೇಳೋದು. ನೀ ಏನ್ ಮಾಡು, ಮಾಡಾವಿದ್ದೆ ಅಂದ್ರೆ ಉಪಕಾರ. ಕಂಟಿ ಮಿರವಾ ತುಳಸಿ ವೃತಾಕರ ಏಕಾದಶಿ. ಮನವಾ ಹರಿಚೆ ದಾಸ ತುಕಾ ಮನೆ ಮಜ್ ಹೇ ಆಸ. ನನ್ನ ಆಶೆ ಏನು, ಇಷ್ಟ ಮಾಡ ನೀನು, ಇದೆಲ್ಲ ಬೇಡ. ತುಕಾರಾಮರ ಮಾತುಗಳನ್ನು ಕೇಳಿ ಶಿವರಾಯರಿಗೆ ವೈರಾಗ್ಯ ಬಂದ್ಬಿಟ್ಟಿತಂತ. ನನಗಿನ ಸಾಕಪ್ಪ ಇದು, ಅಲ್ಲೇ ಉಳಿದು ಬಿಡ್ತಾರ ಅವರು. ತುಕಾರಾಮ್ ಹತ್ರ ಉಳಿತಾರ. ಅನೇಕ ಪವಾಡ ಸದೃಶ್ಯ ಘಟನೆಗಳೇ ನಡೀತಾವ, ಅವು ಇರ್ಲಿ. ಆನಂತರ ಮತ್ತೆ ಅವ್ರು ವಾಪಸ್ ಹೋಗ್ತಾರ್ರಿ. ಕೇವಲ 42 ವರ್ಷ. ಅದ್ರ ನಂತರ ತುಕಾರಾಮರ ಪ್ರಸಿದ್ಧಿ ಬಹಳ ನಡೀತದ. ಎಲ್ಲಾ ಕಡೆ ಅವರು ಕೀರ್ತನ, ಪತಾಕೆ ಎಲ್ಲಾ ನಡೀತದ್ರಿ.
ಅವರ ಅಭಂಗಗಾತೆಯ ಕೀರ್ತನೆಗಳು ಪ್ರಾರಂಭ ಆಗ್ತವ. ಕೇವಲ 42 ವರ್ಷ ವಯಸ್ಸಾಗ್ತದ್ರಿ. ಭಾಳ ಬದುಕಿಲ್ಲ ಅವರು. ಅವಾಗ ಅವ್ರಿಗೆ ಅನಿಸ್ತಂತ, ಏನು ನನಗಿದು ಸಾಕು, ನಾನಿನ್ ಹೋಗ್ತೀನಿ. ನೋಡ್ರಿ, ನಾವಿನ್ನ ಇರ್ಬೇಕಂತನವ್ರು. ಅವ್ರು ಹೇಳ್ತಾರ, ನಾ ಹೋಗ್ತೀನಿ. ತುಮಿ ಸನಕಾದಿಕ ಸಂತ ಮನವಿತಾ ಕೃಪಾವಂತ. ಸನಕಾದಿಗಳಿಗೆ ಹೇಳ್ತಾರ ಅವ್ರು, ನೀವು ಸನಕಾದಿಕ ಸಂತರು ಇದ್ದೀರಲ್ಲ, ಕೃಪಾವಂತರು ಅಂತ ಕರ್ಸ್ಕೋತಿರಲ್ಲ, ನಂದು ಒಂದು ಉಪಕಾರ ಮಾಡ್ರಿಪ್ಪ, ಆ ಪರಮಾತ್ಮನಿಗೆ ಹೋಗಿ ಹೇಳ್ರಿ, ನಾನು ಬರಾಮತೀನಿ. ಅನೇಕ ಘಟನೆಗಳು ನಡೆದಾವ, ಇವೆಲ್ಲ ಬಹಳ ನಡೆದಾವ ಘಟನೆಗಳು. ಅದೇನು ಅನವಶ್ಯಕತ, ಯಾಕಂದ್ರೆ ತಾವೆಲ್ಲ ಅದ ಫಿಲ್ಮ್ದಲ್ಲೇ ನೋಡಿರ್ತೀರಿ, ಕೀರ್ತನದಲ್ಲೇ ಕೇಳಿರ್ತೀರಿ. ಯಾಕಂದ್ರೆ ಕೀರ್ತನೆಗಳಲ್ಲೇ ಪವಾಡಗಳನ್ನ ಬಹಳ ಹೇಳ್ತಾರ. ಇವರು ಜೀವನದಲ್ಲಿ ಅನಂತ ಪವಾಡಗಳಾಗ್ಯಾವ. ಎಂತೆಂಥ ಪವಾಡಗಳಂತಂದ್ರೆ ಅದೇನ ನಂಬಕ್ ಸಾಧ್ಯ ಇಲ್ಲ, ಅಂಥವೆಲ್ಲವೂ ಕೂಡ ಘಟಿಸ್ಯಾವ. ಕೊನೆಗೆ ಪಾಲ್ಗುಣ ವದ್ಯ ದ್ವಿತೀಯ ದಿನ ಅವಾಗ ಅವ್ರಿಗೆ ಅನಿಸ್ತಂತಂತಂದ್ರೆ, ನಾನಿನ್ ಹೋಗ್ತೀನಿ. आम्ही जातो आपुल्या गावा, आमच्या राम राम घ्यावा ಅಂತಾರ ಅವ್ರು. ಇನ್ನು ನಾನು ಹೋಗ್ತೀನಿ. तुमचे आमची हेची भेटी, येथून या जन्म तुटी. ಇದೊಂದು ವಿಚಿತ್ರ. ಅವ್ರ ಹೆಂಡತಿ ಹೇಳಿರಂತ, ನಾನೇನು ಹೋಗ್ತೀನಿ. ಆಕಿ ಏನ್ ತಿಳ್ಕೊಂಡು ಗೊತ್ತೈತಿ, ಹೋಗಿ ಅಂದ್ರೆ ಎಲ್ಲಿ ಹೋಗಿ, ನಾ ಎಲ್ಲಿಂದ ಬಂದೇನಿ, ಆಮಿ ಜಾತು ಆಪುಲ್ಯಾಗಾವ, ನನ್ನ ಊರಿಗೆ ಹೋಗ್ತೀನಿ ಅಂತಂದ್ರಂತ. ಆಕಿ ಏನ್ ತಿಳ್ಕೊಂಡ್ರು, ಬಹಳ ಆದ್ರೆ ಗುಡ್ಡಕ್ಕೆ ಹೋಗ್ತಾನೆ ಇವ, ನಾನು ಎಮ್ಮಿ ಇವತ್ತ ಹಡ್ದದ 5 ಐತಿ, ಇದು ವ್ಯವಸ್ಥೆ ಯಾರು ಮಾಡೋರು, ನೀನ ಹೋಗು ಮಾರಾಯ ಅಂದ್ರ ಅಂತರಕ್ಕೆ. ಊರವ್ರನ್ನ ಕರೆದಂತ, ನಾ ಹೋಗ್ತೀನಿ, ಯಾರು ಬರ್ತೀರಿ ಬನ್ನಿ. ಯಾರು ಬರ್ಲಿಲ್ಲ. ಕೊನೆಗೆ ಹೇಳ್ತಾರ ಅವ್ರು, ಆಮಿ ಜಾತು ಆಪುಲ್ಯಾಗಾವ, आमच्या राम राम घ्यावा, तुमची आमची हेची ಭೇಟಿ, ನಿಮ್ಮದು ಮತ್ತು ನನ್ನದು ಇದೇ ಭೇಟಿ, ಏಥುನಿಯ ಜನ್ಮ ತುಟಿ, ಇದರ ನಂತರ ಜನ್ಮನೇ ಇಲ್ಲ. आता असो ध्यावी दया, तुमच्या लागतसे पाय, ಏಥಾ ನಿಜಧಾಮಿ ಕೋನಿ, ವಿಠ್ಠಲ ವಿಠ್ಠಲ ಬೋಲಾವಾನಿ, ರಾಮ ಕೃಷ್ಣ ಮುಖಿ ಬೋಲ, ತುಕಾ ಜಾತೋ ವೈಕುಂಠಾಲ ಅಂತ ಹೇಳಿ ಅವರು ಶರೀರವಾಗಿ ವೈಕುಂಠಕ್ಕೆ ಹೋದ್ರು ಅನ್ನುವಂಥದ್ದು ಇದೆಲ್ಲ ಕಡೆ ಪ್ರಕೃತವಾಗಿರುವಂತ ಕಥೆ ಇದೆ. ಒಬ್ಬ ಮನುಷ್ಯ ಕೇವಲ 42 ವರ್ಷ ಜೀವನ ಜೀವಿಸಿ, ಎಲ್ಲಾ ಸುಖ ದುಃಖಗಳನ್ನ ಅನುಭವಿಸಿ, ಗೃಹಸ್ಥದಲ್ಲಿದ್ದು ವೀರ ವಿರಕ್ತಿ ವೃತ್ತಿಯಿಂದಿದ್ದು ಸದಾ ಬ್ರಹ್ಮ ಸ್ಥಿತಿಯಲ್ಲಿ ನೆಲೆ ನಿಂತು ಇಡೀ ಜೀವನವೇ ಪರೋಪಕಾರಕ್ಕಾಗಿ ಶ್ರಮಿಸ್ತಾರ. ಅವರೇ ಹೇಳ್ಯಾರ, ನಮ್ಮ ದೇಹ ಹೆಂಗದಪ್ಪ ಅಂತ, ದೇಹ ಕಷ್ಟವಿಧಿ ಪರೋಪಕಾರಿ. ಹೌದು, ಸಂತಾಂಚ ವಿಭೂತಿ ಜಗಾಚೆ ಕಲ್ಯಾಣ ಸಂತಾಂಚ ವಿಭೂತಿ. ದೇಹ ಕಷ್ಟವಿಧಿ ಪರೋಪಕಾರಿ. ಮತ್ತೊಬ್ಬರ ಉಪಕಾರಕ್ಕಾಗಿ, ಮತ್ತೊಬ್ಬರ ಕಲ್ಯಾಣಕ್ಕಾಗಿ ತಮ್ಮ ದೇಹವನ್ನ ಶ್ರಮಿಸಿ ಶರೀರ, ಇದ್ರ ಮೇಲೆ ಬಹಳಷ್ಟು ಪ್ರಶ್ನೋತ್ತರಗಳಿದ್ದಾವ. ಶರೀರ ಹೇಗೆ ಹೋಗ್ತಾರ ಅವರು, ಹೋಗ್ಯಾರ ಅವರು. ಯೋಗದಲ್ಲಿ ಆ ವಿಚಾರ ಅದ. ನಮ್ಮಲ್ಲಿ ಬಹಳಷ್ಟು ಜನ ಶರಣರು ಶೂನ್ಯ ಸಂಪಾದನದಲ್ಲಿ ಬರ್ತದ್ರಿ. ಅದು ಲಿಂಗದಲ್ಲಿಯೇ ತಮ್ಮ ಅಂಗವನ್ನ ಸೇರಿಸ್ತಾರೆ. ಹಡಪದಪ್ಪನವರು ಬಸವಣ್ಣವ್ರು ಹೆಂಗ್ ಲಿಂಗೈಕಾದ್ರು ಅಂತ ನೀಲಾಂಬಿಕಾ ತಾಯಿ ಕೇಳಿದಳಂತ. ಅಲ್ಲೇ ಹಡಪದಪ್ಪನವರು ಕರದಿಷ್ಟ ಲಿಂಗವನ್ನ ಹಿಡಿದು ತಮ್ಮ ಇಡೀ ಅಂಗವನ್ನೇ ಲಿಂಗದಲ್ಲಿ ಲೀನ ಮಾಡಿದ್ರು ಅಂತ ವಿವರಣೆ ಬರ್ತದೆ ಶೂನ್ಯ ಸಂಪಾದನೆಯಲ್ಲಿ. ಹಾಗೆಯೇ ಇವರು ಕೂಡ ಸಶರೀರವಾಗಿ ಹೋಗ್ತಾರೆ. ಇವ್ರು ಹೋದ ತರುವಾಯ ಕೂಡ ಬಹಳಷ್ಟು ಸಾರಿ ತುಕಾರಾಮರು ಸಾಧಕರಿಗೆ ದರ್ಶನ ಕೊಟ್ಟದ್ದು ಅದ. ಉದಾಹರಣಾರ್ಥ ಹೇಳಬೇಕಾದ್ರೆ ನೀಳೋಬರಾಯ, ಅವರು ಸಂತ ನೀಳೋಬರಾಯರು. ತುಕಾರಾಮರು ದೇಹ ಬಿಟ್ಟ ನಂತರ
ತುಕಾರಾಮರ ಮಗನಿಂದ ನೀಳೋಬರಾಯರು ಏನ್ ಕೇಳ್ತಾರಂತಂದ್ರ ಇಂಥ ಒಬ್ಬ ಸಂತ ಇದ್ದ ಅಂತ ಕೇಳ್ತಾರ್ರಿ. ಇವ್ರಿಗೂ ಅದೇ ಹತ್ತಿ ಬಿಡ್ತದ, ನನಗ ಅವ್ರ ದರ್ಶನ ಆಗ್ಲಿಲ್ಲ, ಅವ್ರ ಭೇಟಿ ಆಗ್ಲಿಲ್ಲ, ನಾನು ಕೂಡ ಅವರಿಂದ ಉಪದೇಶ ಪಡ್ಕೊಂಡು ಕೃತಾರ್ಥನಾಗ್ತಿದ್ದೆ ಅಂತೇಳಿ ಹಠ ಹಿಡಿತಾರ. ನೀಳೋಬರಾಯರ ಸಲುವಾಗಿ ಪುನಃ ಒಮ್ಮೆ ತುಕಾರಾಮರು ಪ್ರಕಟ ಆದದ್ದು ಕೂಡ ಇತಿಹಾಸದಲ್ಲಿ. ಹೀಗಾಗಿ ಜನ್ಮ ಮರಣ ರಹಿತರಾಗಿರ್ತಕ್ಕಂಥ ಸದಾ ಬ್ರಹ್ಮವೇ ತಾವಾದಂತ ಶ್ರೀ ತುಕಾರಾಮರು ಈಗಲೂ ಇದ್ದಾರ, ಯಾವಾಗಲೂ ಇರ್ತಾರ. ಅವರ ಸಾರ್ಥ ಶ್ರೀ ತುಕಾರಾಮ್ ಗಾಥಾ, ಬಾರಾ ಅಭಂಗಗಳು, ಇವೆಲ್ಲವೂ ಬಹಳ ಮಹೋತ್ತರ ಉಪದೇಶಗಳಿದ್ದಾವ. ಅವ್ರ ಜೀವನದ ಪ್ರತಿಯೊಂದು ಘಟನೆಗಳು, ಅಭಂಗಗಳನ್ನ ನಾವು ಚಿಂತನಕ್ಕೆ ತೊಡಗಿದ್ರ ವರ್ಷಗಳು ಸಾಕಾಗಂಗಿಲ್ಲ, ಅಷ್ಟು ಅಭಂಗಗಳ ಬರ್ದಾರ ಅವ್ರು. ಎಷ್ಟು ಅಭಂಗ ಬರ್ದಾರ ಅಂತಂದ್ರೆ ತುಕಾರಾಮರ ಅಭಂಗ ಸಂಖ್ಯೆ ಎಲ್ಲಾ ಸೇರಿದ್ರ ಎಷ್ಟಾಗ್ತಾವಪ್ಪ ಅಂತಂದ್ರ ಅವು ಹೆಚ್ಚು ಕಮ್ಮಿ ಈ ಸದ್ಯ ಲಭ್ಯ ಇರೋವು 4000 ಒಂದು ನಿಮಿಷ ಎಷ್ಟು ಅಭಂಗ ಅದಾವಂತಂದ್ರೆ 4092 ಅಭಂಗಗಳು ತುಕಾರಾಮರು ಈ ಸದ್ಯ ಲಭ್ಯ ಅದಾವ. ಒಂದೊಂದು ಅಭಂಗಗಳು ಕೂಡ ಬಹಳ ಮೌಲ್ಯಯುತವಾಗಿರ್ತಾವ್ರಿ. ಅವ್ರದ್ದು ಒಂದ್ ಅಭಂಗ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ತುಕಾರಾಮರ ಶ್ರೀಪಾದದಲ್ಲಿ. ಅವ್ರು ಕೇಳ್ಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ, ಹೇ ಪರಮಾತ್ಮ, ಮಾಗನೆ ತೇ ಏಕ ತುಜ ಪ್ರತಿ ಆಹೆ. ಹೇ ಪರಮಾತ್ಮ, ನನ್ನ ಒಂದ ಬೇಡಿಕೆ ನಿನ್ನ ಪಾದದಲ್ಲಿ ಅದ. ಮಾಗನೆ ತೇ ಏಕ ತುಜ ಪ್ರತಿ ಆಹೆ, ದೇಸಿ ತರಿ ಪಾಹೆ ಪಾಂಡುರಂಗ. ಅದೇನಂತಂದ್ರೆ ಒಂದು ಬೇಡಿಕೆ ನೀ ಕೊಡಾವಣೆ ಇದ್ದಿ ಅಂತಂದ್ರ, ತುಕಾರಾಮರು ಕೇಳಿರೋದು ಅದ ನನ್ನ ಬೇಡಿಕೆನೂ ಅದೇ, ನಾನು ಅದನ್ನ ಕೇಳ್ತೀನಿ ಅವ್ರ ಹತ್ರ. ಮಾಗ್ನೇತೆ ಏಕ ಏಕೆ ತುಜ ಪ್ರತಿ ಆಹೆ, ದೇಸಿ ತರೆ ಪಾಹೆ ಪಾಂಡುರಂಗ. ಯಾ ಸಂತಾಂಚಿ ನಿರ್ವಿ ಹೇಚಿ ಮಜದೇಯಿ, ಇದ ಬೇಡಿಕೆ. ಸಿದ್ದೇಶ್ವರಪ್ಪಗಳು ಖಾಯಂ ಹೇಳುವಂತ ಬೇಡಿಕೆ ಇದು. ಏನಂತಾರ ಅವರು, ಸಂತಾಂಚ ನಿರವಿ ಹೇಚಿ ಮಜದೇಯಿ, ಸಂತರ ಸಾಮೀಪ್ಯವನ್ನ, ಸಂತರ ಸಂಘವನ್ನ, ಸತ್ಸಂಗವನ್ನ ನಿರವಿ ಹೇಚಿ ಮಜದೇಯಿ, ಇದನ್ನೇ ನನಗೆ ಕೊಡು, ನನಗೆ ಸತ್ಸಂಗವನ್ನ ಕೊಡು. ಆನೇಕ ದೂಜೆ ಕಾಹಿನ ಮಾಗೆ ತುಜ, ಈ ಸತ್ಸಂಗವನ್ನ ಬಿಟ್ಟು ಇನ್ನೊಂದು ಬೇಡಿಕೆನೆ ನಂದಿಲ್ಲ, ಮತ್ತೊಂದು ಏನು ಕೇಳಂಗಿಲ್ಲ. ತುಕಾಮನೆ ಆಥ ಉದಾರ್ತು ಹೋಯಿ, ಎಲ್ಲ ನಿಮಗೆ ಹಿಡಿದಂತ ಮಾತು. ತುಕಾಮನೆ ಆಥ ಉದಾರ ತೂ ಹೋಯಿ, ಯಾವಾಗ ಮಜ ಠೇವಿ ಪಾಯಿ ಸಂತಾಂಚಿಯ, ಯಾವಾಗ ಸಂತರ ಪಾದದಲ್ಲೇ ನಮ್ಮ ತಲಿ ಊರ್ತದ ಅವಾಗ ನಮಗ್ ಕಲ್ಯಾಣ ಆಗ್ತದ ರೀ. ಇದನ್ನೇ ಕೇಳ್ಯಾರ ಅವರು. ನಾನು ಕೂಡ ಸಂತ ಶ್ರೇಷ್ಠ ತುಕಾರಾಮ್ ಮಹಾರಾಜರಲ್ಲೇ, ಕಳಸಪ್ರಾಯರಾಗಿರ್ತಕ್ಕಂಥ ತುಕಾರಾಮರಲ್ಲೇ, ಗುರುವೇ ನನ್ನೊಂದು ಪ್ರಾರ್ಥನೆ ಅದ ನಿಮ್ಮಲ್ಲಿ, ನೀವೇನು ಕೇಳಿರಿ ಅದೇ ಸತ್ಸಂಗವನ್ನ, ನಿಜವನರಿದ ಸಂತರ ಶ್ರೀಪಾದವನ್ನ ನನಗೂ ಕರುಣಿಸು ಅಂತ ಹೇಳ್ತಾ ಸರ್ವ ಪೂಜ್ಯರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳ್ರಿ. ಅಪರೂಪ, ಅಮೋಘ, ಅಮೃತಮಯ ತುಕಾರಾಮರ ಜೀವನ ದರ್ಶನ ನೋಡ್ರಿ. ರಾಜನೇ ಛತ್ರಿ ಚಾಮರ ಒಡವೆ ವೈಡೂರ್ಯಗಳನ್ನು ತೆಗೆದುಕೊಂಡು ಮನೆ ತನಕ ಬಂದ್ರು ಸಹಿತಕ್ಕ ಅವ್ರು ಸಹಜವಾಗಿ ಹೇಳಿದ್ರತ್ತ, ಮಹಾರಾಜ ನಿನ್ನ ಈ ಎಲ್ಲಾ ಸಂಪತ್ತು ನನ್ನ ಮನೆ ಮುಂದಿನ ಮಣ್ಣಿನ ಸಮಾನ ಅಂತ ಹೇಳಿದ್ರತ್ತ. ಅಂದ್ರ ಹೆಂಗ ನಿರ್ಲಿಪ್ತತೆಯನ್ನ, ಸಂಪತ್ತ ಸುಖ
ಈ ಬಾಹ್ಯ ಸಂಪತ್ತಿಗೆ ಹೆಂಗ ಶರಣರ ನಿರ್ಲಿಪ್ತತೆಯನ್ನ ಹೊಂದಿದ್ರಲ್ಲ, ಅದೇ ರೀತಿಯಾಗಿ ಸಂತ ತುಕಾರಾಮ ಸಂತರು ನಿರ್ಲಿಪ್ತತೆಯನ್ನ ಹೊಂದಿದ್ರು ಅನ್ನೋದು. ಅಂದ್ರ ಅವರಿಗೆ ಇವೆರಡು ಎಲ್ಲಾ, ಇವು ಸುಖ ದುಃಖ ಸಂಪತ್ತ, ಇದು ಏನೂ ಇರ್ಲಾರ್ದೆ ಸಂಪತ್ತ, ಇದೆಲ್ಲ ಅವ್ರಿಗೆ ಬಿಸಿಲ ಮತ್ತು ನೆರಳಿದ್ದಂಗ ನೋಡ್ರಿ. ಒಂದ್ಸಲ ಬಿಸಿಲ ನೆರಳ ಇದು ನೈಸರ್ಗಿಕ ಸಹಜ ಸ್ಥಿತಿಗಳಿವೆಲ್ಲ, ಹಂಗ ಅವರು ತಿಳ್ಕೊಂಡಿದ್ರು. ಅದ್ಭುತ. ಅವರು ಕೇವಲ 42 ವರ್ಷದಲ್ಲಿ ಸಾವಿರಾರು ಅಭಂಗಗಳನ್ನ ಬರೆದು, ಅಭಂಗ ಅಂದ್ರ ಅವು ಮಾನವೀಯ ಮೌಲ್ಯಗಳು, ಮಾನವೀಯ ತತ್ವಗಳು, ಆತ್ಮ ಸಾಕ್ಷಾತ್ಕಾರದ ಒಂದು ಸಾಧನೆಯ ಮೆಟ್ಟಿಲುಗಳು ಅವೆಲ್ಲ ಆ ಅಭಂಗಗಳು. ಗಳನ್ನ ಕೇವಲ 42 ವರ್ಷನಾಗ ಒಂದಿಟ್ಟು ಸಾಲಿ ಕಲ್ತು ಮದ್ವಿ ಮಾಡ್ಕೊಳ್ಳೋದು ಈಗಿನ ಜನ್ಮಾನಕ್ ಆಗಂಗಿಲ್ಲ. 42 ವರ್ಷದಾಗ ಇಡೀ ಜಗತ್ತಿಗೆ ಹಲವಾರು ಸಂದೇಶಗಳನ್ನ ಕೊಟ್ಟು ಹೋದಂತ ಸಾವಿಲ್ಲದ ಸಂತ ತುಕಾರಾಮ ಸಂತರು. ಅವರು ಕಳಸಪ್ರಾಯರು ಅನ್ನೋದು ಅತ್ಯಂತ ನಿಜ ಸಂಗತಿ, ಶ್ರೇಷ್ಠವಾದಂತಹ ಒಂದು ಉತ್ಕೃಷ್ಟವಾದಂತಹ ಒಂದು ಸಂತ ಮಹಾಂತರು ಅವರು ಅಂತ ಹೇಳಿ ಹೇಳ್ಬೋದು. ಧನ್ಯವಾದಗಳ್ರಿ ಅಣ್ಣವ್ರೆ. ಇಂಥ ಒಂದು ಈ ಸಾಗರದ ಸಂತನ ಜೀವನ ದರ್ಶನವನ್ನ ನಮಗ 3 ದಿನದೊಳಗ ಅವರ ಇಡೀ ಜೀವನ ದರ್ಶನವನ್ನ ಬಿಟ್ಟಿರಬಹುದು, ಆದ್ರ ಮಹತ್ವದ ಸಂಗತಿಗಳನ್ನೆಲ್ಲಾ ಹೇಳಿ ಅವರ ಹುಟ್ಟಿನಿಂದ ಹಿಡಿದು ಅವರ ಕೊನೆಯವರೆಗೂ ಅವರ ಜೀವನ ದರ್ಶನವನ್ನ ನಮ್ಮೆಲ್ಲರಿಗೆ ಮಾಡಿಸಿದ್ರಿ. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು, ಧನ್ಯವಾದಗಳು. ಈ ಶರಣ ಸಂತತಿ ಸಂತ ಶರಣರು, ಸಂತರು, ದಾರ್ಶನಿಕರು ಎಲ್ಲರೂ ಒಂದೇ. ಎಲ್ಲರದ ಆಶಯ ಅವ್ರದ್ದು ಒಂದೇ, ಆತ್ಮ ಸಾಕ್ಷಾತ್ಕಾರ, ಮುಕ್ತಿಯನ್ನ ಪಡ್ತಕ್ಕಂತ ಒಂದು ಮಹಾತತ್ವ ಅವ್ರದ್ದು. ಅಂತದ್ದನ್ನ ತಿಳಿಸಿದ್ದಕ್ಕ ನಾ ಮತ್ತೊಮ್ಮೆ ಅವರಿಗೆ ತಲೆಬಾಗಿ ಶ್ರೀಧರಣ್ಣ ಮುರಾಳೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಯಾರಾದ್ರೂ ಇವತ್ತಿನ